ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇಂದಿನ ಫೇಸ್ಬುಕ್ ನೇರ ಪ್ರಸಾರ ಕಾರ್ಯಕ್ರಮವಾದ ಕೋವಿಡ್-19 ವಿಪತ್ತು ನಿರ್ವಹಣೆ ಹೇಗೆ ಇದರ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲು ನಮ್ಮೊಂದಿಗೆ ಹಿರಿಯ ಫಿಸಿಷಿಯನ್ ಹಾಗೂ ಕಾರ್ಡಿಯಾಲಜಿಸ್ಟ್, ಅಧ್ಯಕ್ಷರು ಸುಯೋಗ ಆಸ್ಪತ್ರೆ ಹಾಗೂ ನಿವೃತ್ತ ಪ್ರಾಧ್ಯಾಪಕರು ಮೈಸೂರು ವೈದ್ಯಕೀಯ ವಿಶ್ವವಿದ್ಯಾನಿಲಯ ಡಾಕ್ಟರ್ ಎಸ್ ಪಿ ಯೋಗಣ್ಣರವರು ನಮ್ಮೊಂದಿಗೆ ಇರ್ತಾರೆ. ನಿಮಗೆ ಸ್ವಾಗತ ಸರ್. ಹಾಗೂ ನಮ್ಮೊಂದಿಗೆ ಡಾಕ್ಟರ್ ಸುಯೋಗ್ ಯೋಗಣ್ಣನವರು ಖ್ಯಾತ ಶ್ವಾಸಕೋಶ ತಜ್ಞರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸುಯೋಗ ಆಸ್ಪತ್ರೆ ನಮ್ಮೊಂದಿಗಿರುತ್ತಾರೆ. ನಿಮಗೆ ಸ್ವಾಗತ. ಮೊದಲಿಗೆ ಡಾಕ್ಟರ್ ಎಸ್ ಪಿ ಯೋಗಣ್ಣ ಸರ್ ಅವರಿಗೆ ಪ್ರಥಮ ಪ್ರಶ್ನೆ. ಕೋವಿಡ್-20 ನಿರ್ವಹಣೆ ಹೇಗೆ? ಕೊರೋನಾ ವೈರಸ್ ಎಂದರೇನು? ಇದು ಮನುಷ್ಯನ ದೇಹವನ್ನು ಹೇಗೆ ರೋಗಗ್ರಸ್ತವಾಗಿಸುತ್ತದೆ? ಎಲ್ಲ ವೀಕ್ಷಕರಿಗೂ ಸುಯೋಗ ಆಸ್ಪತ್ರೆ ಮತ್ತು ಮೆಡಿಸಿನ್ ಪರವಾಗಿ ಹಾರ್ದಿಕ ಸ್ವಾಗತ ಮತ್ತು ಶುಭಾಶಯಗಳು. ಮಾನ್ಯರೇ, ಕೋವಿಡ್-19 ಒಂದು ಅಂತಾರಾಷ್ಟ್ರೀಯ ವಿಪತ್ತಾಗಿ ಇವತ್ತು ನಮ್ಮಗಳ ಮುಂದಿದೆ. ಬಹುಶಃ ವೈದ್ಯಕೀಯ ಕ್ಷೇತ್ರದ ಇತಿಹಾಸದಲ್ಲಿ ಇಂತಹ ಒಂದು ಕಾಯಿಲೆ ಮನುಷ್ಯನನ್ನು ಮನೆಯಲ್ಲೇ ಔತ್ಕೊಂಡ ರೀತಿ ಮಾಡಿರ್ತಕ್ಕಂಥ ಕಾಯಿಲೆನ ನಾವೆಲ್ಲೂ ದಾಖಲೆಯಲ್ಲೂ ನೋಡಿಲ್ಲ ಮತ್ತು ಯಾವ ಪುಸ್ತಕದಲ್ಲೂ ಇಲ್ಲ. ನಮ್ಮ ಜೀವನದ ಅನುಭವದಲ್ಲಂತೂ ಇದೇ ಪ್ರಪ್ರಥಮವಾಗಿ ಈ ಮಹಾಮಾರಿ ಕಾಣಿಸ್ಕೊಂಡಿದೆ. ಇದನ್ನು ನಾನು ಒಂದು ಪ್ರಾಪಂಚಿಕ ವಿಪತ್ತು, ಎ ವರ್ಲ್ಡ್ ಡಿಸಾಸ್ಟರ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಇದು ಕೇವಲ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇಲ್ಲ, ಮನುಷ್ಯನ ಸಾಮಾಜಿಕ, ಮಾನಸಿಕ, ಆರ್ಥಿಕ ಈ ಎಲ್ಲ ವ್ಯವಸ್ಥೆಗಳನ್ನು ತಲ್ಲಣ ಮಾಡ್ತಾ ಇದೆ. ಹೀಗಾಗಿ ಬೇರೆ ವಿಪತ್ತುಗಳಾದರೆ ಯಾವುದೋ ಒಂದು ಭಾಗದಲ್ಲಿ ಆಗುತ್ತೆ, ಯಾವುದೋ ಒಂದು ಸ್ಥಳದಲ್ಲಿ ಆಗುತ್ತೆ, ಅದು ಬರುತ್ತೆ, ತಕ್ಷಣ ಅದು ಹಾನಿ ಮಾಡುತ್ತೆ, ನಿಂತೋಗುತ್ತೆ. ಅದನ್ನು ನಾವು ಪುನರ್ರೂಪಿಸ್ತಕ್ಕಂಥದ್ದು ಕೂಡ ಬಹಳ ಸುಲಭದ ಕೆಲಸ. ಎಲ್ಲ ಕಡೆಯಿಂದಲೂ ಕೂಡ ಹಣ ಸಹಾಯ, ಮೂಲಭೂತ ಸೌಕರ್ಯಗಳು ಹರಿದು ಬರ್ತವೆ, ಹಾಗಾಗಿ ಅದು ಸುಲಭ. ಆದರೆ ಈ ಒಂದು ವಿಪತ್ತಿದೆಯಲ್ಲ, ಕೋವಿಡ್ ವಿಪತ್ತಿದೆಯಲ್ಲ, ಯಾರನ್ನು ಪ್ರಪಂಚಾದ್ಯಂತ ಮನುಕುಲವನ್ನೇ ತಲ್ಲಣಗೊಳಿಸ್ತಕ್ಕಂಥ ಈ ವಿಪತ್ತಿಗೆ ಇದನ್ನು ಪುನರ್ರೂಪಿಸಲಿಕ್ಕೆ ಸವಲತ್ತುಗಳು ಮತ್ತು ಯೋಜನೆಗಳ ಕೊರತೆ. ಯಾಕೆಂತಂದರೆ ಇದು ಯಾವ ಯೋಧನೆಗಳಿದ್ದಾರೆ, ಇದರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಯೋಧನೆಗಳಿದ್ದಾರೆ, ಅವರನ್ನೇ ಕೂಡ ವಿಪತ್ತಿಗೆ ಈಡು ಮಾಡ್ಬೋದು. ಈ ಕಾರಣಕ್ಕಾಗಿ ನಾನು ಒಂದು ಅಂತಾರಾಷ್ಟ್ರೀಯ ವಿಪತ್ತು ಅಂತ ಕರೀಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಕರೋನಾ ವೈರಸ್ ಇದು ಈಗಾಗಲೇ ಪರಿಸರದಲ್ಲಿ ಇದ್ದಂತಹ ವೈರಸ್ಸು. ಸುಮಾರು 200 ಜಾತಿಯ ವೈರಸ್ಗಳು ಇಲ್ಲಿ ಇದ್ದಾವೆ. ಈ ವೈರಸ್ಸು ಈ ವೈರಾಣುಗಳಿದ್ದಾವಲ್ಲ, ಇವು ಬಹಳ ಸೂಕ್ಷ್ಮ ಜೀವಾಣುಗಳು ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಂಥವು. ಈ ವೈರಾಣುಗಳಲ್ಲಿ ಈ ವೈರಾಣುಗಳು ಯಾವಾಗಲೂ ಇವು ಬರಿಗಣ್ಣಿಗೆ ಕಾಣುವಂಥವಲ್ಲ, ಒಂದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಲ್ಲಿ ನೋಡ್ತಕ್ಕಂಥವು. ಈ ಕೋವಿಡ್ ಏನು ಕರೋನಾ ವೈರಸ್ ಏನಿದೆ, ಇದಕ್ಕೆ ಯಾತಕ್ಕೆ ಕರೋನಾ ಅಂತ ಕರಿತೀವಿ ಅಂತಂದರೆ, ಇದನ್ನು ನೀವು ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರೆ ಒಂದು ಕಿರೀಟ ಇದ್ದಂಗೆ ಇರುತ್ತೆ, ಪ್ರೋಟೀನ್ ಕಿರೀಟ ಇದ್ದಂಗೆ ಇರುತ್ತೆ. ಇದು ಈ ವೈರಸ್ಸಿನ ಬಹಳ ವಿಶಿಷ್ಟವಾದಂತಹ ಗುಣ. ಈ ಕರೋನಾ ವೈರಸ್ಸು ಇದ್ರೂ ಕೂಡ ಇವತ್ತು 2002ರಲ್ಲಿ ಈ ವೈರಸ್ಸು ಬಹಳ ಉಗ್ರ ರೂಪವನ್ನು ತಾಳಿ ಇದು ಸಾರ್ಸ್, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ವೈರಸ್ ಆಗಿ ಉಗ್ರ ರೂಪವಾಗಿ ಪರಿವರ್ತನೆ ಆಗುತ್ತೆ. ಈ ವೈರಾಣುಗಳು ತಮಗೆ ಜೀವವನ್ನು ರಕ್ಷಿಸಿಕೊಳ್ಳಿಕ್ಕೆ ಅವು ಕೂಡ ಮ್ಯೂಟೇಷನ್ ಅಂತ ಹೇಳ್ತೀವಿ, ಪರಿವರ್ತನೆ ಆಗುತ್ತೆ. ಸೊ 2002ರಲ್ಲಿ ಈ ಕರೋನಾ ವೈರಸ್ಸು ಒಂದು ಉಗ್ರ ವೈರಸ್ ಆಗಿ ಸಾರ್ಸ್ ಕೋವ್ ಅಂತಕ್ಕಂಥ ವೈರಸ್ ಆಗಿ ಬದಲಾವಣೆ ಆಯಿತು. ಆವಾಗಲೂ ಕೂಡ ಕೆಲವು ಜನಗಳನ್ನು ಅದು ಬಲಿ ತೆಗೆದುಕೊಳ್ತು. 2012ರಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಒಂದು ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಅಕ್ಯೂಟ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂಥೇಳಿ ಆ ವೈರಸ್ಸು ಕಾಣಿಸ್ಕೊಳ್ತು. ಇದಾದ ನಂತರ 2019ರಲ್ಲಿ ಚೈನಾದಲ್ಲಿ ಈ ಒಂದು ಹೊಸ ವೈರಸ್ಸು
2019ನ ಕೋವಿಡ್-19ನ ವೈರಾಣು ಈಗ ಪುನಃ ಉಗ್ರ ರೂಪ ತಾಳಿದೆ. ಹಿಂದೆ ಎರಡು ಸಮಯದಲ್ಲಿ ಕಾಣಿಸ್ಕೊಂಡಂಥ ವೈರಸ್ಗೂ ಈ ವೈರಸ್ಗೂ ಬಹಳ ವ್ಯತ್ಯಾಸಗಳು ಕಾಣುತ್ತೆ. ಇದು ಒಂದು ಉಗ್ರ ರೂಪವನ್ನು ತಾಳಿರ್ತಕ್ಕಂಥ ವೈರಸ್ಸು. ಈ ವೈರಸ್ಗೆ ರೋಗಜನಕ ಸಾಮರ್ಥ್ಯ, ವಿರುಲೆನ್ಸ್ ಅಂತ ನಾವು ಹೇಳ್ತೇವೆ, ಮತ್ತು ಹರಡುವ ಸಾಮರ್ಥ್ಯ ಇವೆರಡೂ ಕೂಡ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು. ಅಲ್ಲದೆ ಇದು ಮಾನವ ಕುಲದ ಮೊದಲ ಏಕೈಕ ಶತ್ರು ಅನ್ನೋ ರೀತಿ ಇದು ಹರಡ್ತಾ ಇದೆ. ಈ ಒಂದು ವೈರಾಣು ವಿನನ್ನು ಇದರಲ್ಲಿ ಸುಮಾರು 7-8 ವಿಧಗಳನ್ನು ನಾವು ಗುರುತಿಸಲಾಗಿದೆ. ಈ ವೈರಸ್ಸು ಬಹಳ ಮುಖ್ಯವಾಗಿ ಕೋವಿಡ್-19 ವೈರಸ್ಸು ಯಾವುದೇ ವೈರಸ್ಸು ಇದು ಜೀವಕೋಶದ ಒಳಗಡೆ ಇರುತ್ತೆ ವಿನ ಜೀವಕೋಶದ ಹೊರಗಡೆ ಇರೋಲ್ಲ. ಈ ಒಂದು ಇದರಲ್ಲಿ 7-8 ವಿಧಗಳಿದ್ದಾವೆ. ಈ ವೈರಸ್ಸುಗಳನ್ನು ಕೂಡ ಯಾಕೆ ಕೋವಿಡ್-19 ಕೂಡ ಭಾಳ ವಿರುಲೆಂಟ್ ಆಗಿದೆ ಅಂತಂತಂದರೆ, ಭಾಳ ಪ್ರಾಮುಖ್ಯತೆಯನ್ನು ಗಳಿಸ್ಕೊಂಡಿದೆ ಅಂತಂತಂದರೆ, ಇದಕ್ಕೆ ಈ ವೈರಾಣುಗಳನ್ನು ಕೂಡ 7-8 ವೈರಸ್ ವಿಧದಲ್ಲಿ ಇರ್ತಕ್ಕಂಥ ವೈರಾಣುಗಳು ಯಾವ ರೀತಿ ಯಾವ ವೈರಸ್ಸು ಯಾರಿಗೆ ರೋಗವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಇನ್ನೂ ನಮಗೆ ಖಚಿತಪಡಿಸ್ಕೊಳ್ಳೋದು ಕಷ್ಟ. ಆಲ್ಫಾ ವೈರಸ್ಸು, ಬೀಟಾ ವೈರಸ್ಸು, ಹೀಗೆ ಹಲವಾರು ಆಲ್ಫಾ ಬೀಟಾ ವೈರಸ್ ಅಂತ ಸುಮಾರು 7 ವಿಧಗಳ ವೈರಸ್ಸನ್ನು ಈಗ ಗುರುತಿಸಲಾಗಿದೆ. ಒಂದು ನಾವು ತಿಳ್ಕೋಬೇಕು, ಇದು ಹೊಸ ವೈರಸ್ ಆಗಿದ್ದರಿಂದ ಇದಮಿತ್ತಂ, ಇದೇ ಫೈನಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಈ ಹಾಲಿ ಇರ್ತಕ್ಕಂಥ ಏನು ಸಂಶೋಧನೆಯಿಂದ ಏನು ಗುಣಪಟ್ಟಿದೆ ಅದನ್ನು ಮಾತ್ರ ನಮಗೆ ಗೊತ್ತಿದೆ ವಿನ ಇದು ಇನ್ನೂ ಸಂಶೋಧನೆಗಳು ಜರುಗ್ತಾ ಇರೋದ್ರಿಂದ ಯಾವುದು ಚಿಕಿತ್ಸೆ ವಿಧಾನ ಆಗ್ಬೋದು, ಆ ವೈರಸ್ಸಿನ ಹರಡ್ತಕ್ಕಂಥ ವಿಧಾನ ಆಗಿರ್ಬೋದು, ಇವ್ಯಾವೂ ಕೂಡ ಅಂತಿಮವಾಗಿ ಇವಾಗ ಇನ್ನೂ ಹೇಳಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಈ ವೈರಸ್ಸಿನ ಯಾತಕ್ಕೆ ನಾವು ಭಾಳ ಮುಖ್ಯವಾಗಿ ನಾವು ಈ ಕೋವಿಡ್-19 ಅಂತಂದರೆ, ಬಹುಶಃ 6 ತಿಂಗಳಲ್ಲಿ ಡಿಸೆಂಬರಲ್ಲಿ ಪ್ರಾರಂಭವಾಗಿದ್ದು ಇಲ್ಲಿಯವರೆಗೆ ಇಷ್ಟೊಂದು ವ್ಯಾಪಕವಾಗಿ ಒಳ್ಳೆ ರಾಮಬಾಣದಂತೆ ಎಲ್ಲ ಸರ್ವ ದಿಕ್ಕಿನಲ್ಲೂ ಕೂಡ ಏಕಕಾಲಕ್ಕೆ ಒಂದು ದೇಶವನ್ನು ಬಿಟ್ಟರೆ ಇನ್ನೆಲ್ಲ ದೇಶಗಳಲ್ಲೂ ಕೂಡ ಹರಡಿರ್ತಕ್ಕಂಥ ವೈರಸ್ಸು ಬಹಳ ಬಹಳ ಬಹುಶಃ ನಮ್ಮ ವೈದ್ಯಕೀಯ ಇತಿಹಾಸದಲ್ಲೇ ಇಂಥ ವೈರಾಣು ಇಲ್ಲ. ಇದು RNA ಗುಂಪಿಗೆ ಸೇರಿದಂತಹ ವೈರಸ್ಸು. ಇದನ್ನು ಏನಿದ್ದನ್ನು ಕೂಡ ನಾವು ಮೈಕ್ರೋಸ್ಕೋಪಲ್ಲಿ ನೋಡೇ ನಾವು ಪತ್ತೆ ಮಾಡಬೇಕಾಗುತ್ತೆ. ಈ ವೈರಸ್ ಇದೆಯಲ್ಲ, ಈ ವೈರಸ್ಗಳಿಗೆ ದೇಹದಲ್ಲಿ ಕೆಲವು ವೈರಸ್ಗಳು ಕೆಲವು ಭಾಗಕ್ಕೆ ಆಸಕ್ತಿಯನ್ನು ಪಡ್ಕೊಂಡಿರ್ತವೆ. ಈ ಕರೋನಾ ವೈರಸ್ಸು ಇದು ಮೂಗು, ಗಂಟಲು ಮತ್ತು ಶ್ವಾಸಕೋಶದ ಮ್ಯೂಕಸ್ ಮೆಂಬ್ರೇನ್ ಅಂತ ಇದೀವಲ್ಲ, ಆ ಒಂದು ಸ್ಥಳಗಳಲ್ಲಿ ಯಥೇಚ್ಛವಾಗಿ ಇದು ಬೆಳೆಯುತ್ತೆ. ನೀರಿನ ಅಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜಾಸ್ತಿ ಬೆಳೆಯುತ್ತೆ. ಅದಕ್ಕೆ ನಾವು ನೋಡ್ತಾ ಇದ್ದೇವೆ ಇವತ್ತು ಪ್ರಪಂಚದಲ್ಲಿ ಕೋಲ್ಡ್ ಕಂಟ್ರೀಸ್ಗಳಲ್ಲಿ ಈ ವೈರಾಣುಗಳ ಹಾವಳಿ ಜಾಸ್ತಿ ಆಗಿದೆ. ನಮ್ಮ ಟ್ರಾಪಿಕಲ್ ಕಂಟ್ರೀಸ್ ಲೈಕ್ ಇಂಡಿಯಾ, ಎಲ್ಲಿ ಉಷ್ಣತೆ ಇಲ್ಲಿ ಜಾಸ್ತಿ ಇದೆಯೋ, ಆ ಗಾಳಿಯಲ್ಲಿ ನೀರಿನ ಅಂಶ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿ ಇದು ಭಾಳ ಮಂದಗತಿಯಲ್ಲಿ ಈ ವೈರಾಣು ಹರಡುತ್ತೆ. ಸೊ ಹಾಗಾಗಿ ಈ ಒಂದು ವೈರಾಣು ಮ್ಯೂಕಸ್ ಮೆಂಬ್ರೇನ್, ಜೀರ್ಣಾಂಗಗಳ ಮ್ಯೂಕಸ್ ಮೆಂಬ್ರೇನು ಮತ್ತು ಕಣ್ಣಿನ ಮ್ಯೂಕಸ್ ಮೆಂಬ್ರೇನು ಮತ್ತು ಗಂಟಲು, ಬಾಯಿ, ಈ ಮ್ಯೂಕಸ್ ಪದರಗಳಲ್ಲಿ ಇದು ವಾಸ ಮಾಡ್ತದೆ. ಹಾಗಾಗಿ ಇಲ್ಲಿ ವಾಸ ಮಾಡಿದಂಥ ಈ ವೈರಸ್ಸು ಯಾವಾಗ ಅಲ್ಲಿ ಬಂದು ವಾಸ ಮಾಡುತ್ತೋ ಮೊದಲು ಇದು ಭಾಳ ಮುಖ್ಯವಾಗಿ ಮೂಗು ಮತ್ತು ಗಂಟಲಿನಲ್ಲಿ ಮನೆ ಮಾಡುತ್ತೆ. ಮನೆ ಮಾಡಿ ಒಂದಲ್ಲ ಎರಡಲ್ಲ ಲಕ್ಷಾಂತರ ವೈರಸ್ ಆಗಿ ಸುಮಾರು 7 ದಿನಗಳಲ್ಲಿ ಇದು ಭಾಳ ಯಥೇಚ್ಛವಾಗಿ ವೃದ್ಧಿಯಾಗುತ್ತೆ. ವೃದ್ಧಿಯಾಗಿ ಯಾವಾಗಲೂ ಕೂಡ ವೃದ್ಧಿಯಾದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಮ್ಯೂಕಸ್ ಮೆಂಬ್ರೇನು ಯಾವುದೇ ಒಂದು ವೈರಾಣು ಅಥವಾ ಆಗಲಿ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದೋ ಹೊರರು ಜೀವಿ ಇದು ದೇಹಕ್ಕೆ ಬಂದಾಗ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಇದೆ, ರೋಗ ನಿರೋಧಕ ವ್ಯವಸ್ಥೆ ಇದೆ. ಈ ರೋಗ ನಿರೋಧಕ ವ್ಯವಸ್ಥೆ ಈ ವೈರಸ್ಸನ್ನು ಸದೆ ಬಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ನೋಡಿ, ಪ್ರಾಬ್ಲಮ್ ಇರೋದಿಲ್ಲದೇ ಯಾವಾಗ ಮನುಷ್ಯನ ಇಮ್ಯೂನ್ ಸಿಸ್ಟಮ್ಗೂ ಕೂಡ ವೈರಸ್ಗೂ ಕೂಡ ಒಂದು ರೀತಿಯ ರಾಸಾಯನಿಕ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಬೇಕಾದಷ್ಟು ಇಂಟರ್ಲ್ಯೂಕಿನ್ಸು, ಸೈಟೋಕೈನ್ಸ್, ಎನ್ಸೈಮ್ಗಳು ಇವೆಲ್ಲವೂ ಕೂಡ ಬಿಡುಗಡೆ ಆಗುತ್ತೆ. ಈ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಈ ರಾಸಾಯನಿಕ ವಸ್ತುಗಳು ಬಿಡುಗಡೆ ಆಗ್ತವೋ ಇವುಗಳಿಂದನೇ ಮನುಷ್ಯನಿಗೆ ಹಾನಿ ಆಗ್ತಕ್ಕಂಥದ್ದು.
ವೈರಸ್ಸಿನಿಂದ ನೇರವಾಗಿ ಹಾನಿ ಭಾಳ ಕಡಿಮೆ ಅಂತಲೇ ಹೇಳಬೇಕು. ಆ ವೈರಸ್ಸಿನ ಮೇಲೆ ಯುದ್ಧ ಮಾಡೋಕ್ಕೆ ಶುರು ಮಾಡುತ್ತಲ್ಲ ದೇಹ, ಈ ಯುದ್ಧದಲ್ಲಿ ಬಂದಂಥ ಸೈಟೋಕೈನ್ಸ್ ಎನ್ಸೈಮ್ಗಳು, ಈ ಇಂಟರ್ಲ್ಯೂಕಿನ್ಗಳು, ಇವು ಮನುಷ್ಯನ ದೇಹದ ಜೀವಕೋಶಗಳನ್ನು ನಾಶ ಮಾಡಿ ಹಲವಾರು ಬಗೆಯ ಕಾಯಿಲೆಗಳಿಗೆ ಇದು ನಾಂದಿಯಾಗುತ್ತೆ. ಬಹಳ ಮುಖ್ಯವಾಗಿ ಶ್ವಾಸಕೋಶಗಳು ಈ ಒಂದು ಕಾಯಿಲೆಯಲ್ಲಿ ಈಡಾಗ್ತವೆ. ಶ್ವಾಸಕೋಶದಲ್ಲಿರ್ತಕ್ಕಂಥ ಆಲ್ವಿಯಲ್ ಗಾಳಿಗೂಡುಗಳು ಎಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೋ ಆ ಒಂದು ಭಾಗಗಳು ಎಲ್ಲವೂ ಕೂಡ ರೋಗಗ್ರಸ್ತವಾಗ್ತವೆ. ಅವೆಲ್ಲವೂ ಕೂಡ ಫೈಬ್ರೋಸಿಸ್, ನಾರುಗಟ್ಟಿ ಕೆಲವೇ ದಿನಗಳಲ್ಲಿ ಇದು ಶ್ವಾಸಕೋಶದ ವಿಫಲತೆಗೆ ಹೋಗ್ತದೆ. ಕೆಲವು ಈ ಹೃದಯನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ನಂತರ ಮೂತ್ರಜನಕಾಂಗ ಕಿಡ್ನಿಗಳು ಕೂಡ ಇನ್ವಾಲ್ವ್ ಆಗುತ್ತೆ, ಮೆದುಳು ಕೂಡ ಇನ್ವಾಲ್ವ್ ಆಗ್ಬೋದು. ಆದರೆ ಬಹಳ ಮುಖ್ಯವಾಗಿ ಇವೆಲ್ಲ ಅಪರೂಪದ ಪ್ರಸಂಗಗಳು. ಈಗ ಗೊತ್ತಿರೋ ಪ್ರಕಾರ ಶ್ವಾಸಕೋಶದ ಸಿಸ್ಟಮು ಬಹಳ ಬೇಗ ಇನ್ವಾಲ್ವ್ ಆಗಿ ಈ ರೀತಿ ಇದು ರೋಗೋತ್ಪತ್ತಿಯನ್ನು ಈ ರೀತಿ ಇದು ಜನಿಸುತ್ತೆ. ಬಹಳ ಮುಖ್ಯವಾಗಿ ನಾನು ಹೇಳಿದಾಗೆ ಈ ರಾಸಾಯನಿಕ ಯುದ್ಧ ಇದೆಯಲ್ಲ, ಈ ಯುದ್ಧದಿಂದ ಬಿಡುಗಡೆ ಇರತಕ್ಕಂಥ ಉಪ ರಾಸಾಯನಿಕ ವಸ್ತುಗಳು ಅದರಿಂದಲೇ ದೇಹಕ್ಕೆ ಹಾನಿ. ಮುಂದಿನ ಪ್ರಶ್ನೆ ಡಾಕ್ಟರ್ ಶಿವಯೋಗಣ್ಣನವರು. ಸರ್, ಇವಾಗ ಕೋವಿಡ್-19 ಇದರ ರೋಗ ಲಕ್ಷಣಗಳು ಹೇಗಿರುತ್ತೆ? ಹಾಗೆ ಇದು ಹೇಗೆ ಮಾರಣಾಂತಿಕವಾಗಬಹುದು ಹಾಗೂ ಇದು ಹೇಗೆ ಹರಡುತ್ತದೆ ಅದರ ಬಗ್ಗೆ ತಾವು ತಿಳಿಸ್ಬೋದು. ನೋಡಿ, ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮಲ್ಲಿ ಹಲವಾರು ವೈರಲ್ ರೆಸ್ಪಿರೇಟರಿ ಡಿಸೀಸ್ ಅಂತದ್ದು ಭಾಳ ಮುಂಚಿಂದನೂ ಇದೆ. ಸೊ ಅದರಲ್ಲಿ ಏನು ರೋಗ ಲಕ್ಷಣಗಳು ಕಾಣುತ್ತೆ ಅದೇ ರೋಗ ಲಕ್ಷಣಗಳನ್ನು ಈ ಕೋವಿಡ್-19 ಸೋಂಕಿತ ಕಾಯಿಲೆಯಲ್ಲೂ ಕೂಡ ಕಾಣುತ್ತೆ. ಈ ರೋಗ ಲಕ್ಷಣಗಳನ್ನು 2 ಪಾರ್ಟಲ್ಲಿ ನಾವು ಡಿವೈಡ್ ಮಾಡ್ಕೋಬೋದು. ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಏನಂತೀವಿ, ಅದು ಅನ್ಕಾಂಪ್ಲಿಕೇಟೆಡ್ ಡಿಸೀಸಲ್ಲಿ ನಾವು ನೋಡ್ತೀವಿ. ಸೊ ಈ ಮೈಲ್ಡ್ ಸಿಂಪ್ಟಮ್ಸ್ ಅಂದರೆ ಏನು, ಒಂದು ಒಣಕೆಮ್ಮಿರೋದು, ಒಂದು ಜ್ವರ ಬರೋಂಥದ್ದು, ಮೈಕೈ ನೋವು ಬರೋಂಥದ್ದು ಮತ್ತು ನೆಗಡಿ, ಶೀತ. ಸೊ ಇದನ್ನು ಮೈಲ್ಡ್ ಸಿಂಪ್ಟಮ್ಸ್ ಅಂತ ನಾವು ಹೇಳ್ತೀವಿ. ಮತ್ತು ಎಕ್ಸ್ಟ್ರಾ ಪಲ್ಮನರಿ ಮ್ಯಾನಿಫೆಸ್ಟೇಷನ್ ಅಂತಲೂ ಈ ಸೋಂಕಲ್ಲಿ ನಾವು ನೋಡ್ಬೋದು. ಅಂಥ ಪೇಷಂಟ್ಸಲ್ಲಿ ಈ ಡಯೇರಿಯಾ ಇರೋದಿರ್ಬೋದು ಅಥವಾ ಲಾಸ್ ಆಫ್ ಸ್ಮೆಲ್ ಆ್ಯಂಡ್ ಟೇಸ್ಟ್ ಕೂಡ ಇರ್ಬೋದು. ಸೊ ಈ ಮಾಡ್ರೇಟ್ ಟು ಸಿವಿಯರ್ ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ ಅದು ಕಾಂಪ್ಲಿಕೇಟೆಡ್ ಡಿಸೀಸಲ್ಲಿ ನಾವು ನೋಡ್ತೀವಿ. ಅಂಥ ಪೇಷಂಟಲ್ಲಿ ಉಸಿರಾಟಕ್ಕೆ ತೊಂದರೆ ಇರ್ಬೋದು, ಮತ್ತು ಎದೆ ಬಿಗಿತ ಇರೋಂಥದ್ದು ಇರ್ಬೋದು, ಮತ್ತು ತುಟಿ ಭಾಗದಲ್ಲಿ ನೀಲಿ ಕಟ್ಟಂಥದ್ದು ಇರ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಇಂಥ ಪೇಷಂಟ್ಸ್ಗೆ ನ್ಯೂಮೋನಿಯಾ ಆಗಿರೋಂಥ ಸಂಶಯ ನಾವು ಅನ್ಕೋಬೋದು. ಸೊ ಇಂಥ ಪೇಷಂಟ್ಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕಾಗ್ಬೋದು. ಆಕ್ಸಿಜನಲ್ಲಿ ಮೇಂಟೈನ್ ಆಗ್ತಿಲ್ಲ ಅಂದರೆ ವೆಂಟಿಲೇಟರ್ ಸಪೋರ್ಟ್ ಕೂಡ ಬರ್ಬೋದು. ಮತ್ತು ಈ ಡಿಸೀಸ್ ಈ ಹಂತದಲ್ಲೇ ನಿಲ್ಲಿಲ್ಲ ಅಂತಂದರೆ ಈ ಡಿಸೀಸ್ ಹಂಗೆ ಪ್ರೋಗ್ರೆಸ್ ಆಗಿ ಎಲ್ಲ ಅಂಗಾಂಗಗಳಿಗೂ ಹರಡಿ ಮಲ್ಟಿ ಆರ್ಗನ್ ಫೇಲ್ಯೂರ್ ಕೂಡ ಆಗಿ ಸಾವು ಕೂಡ ಆಗ್ಬೋದು. ಸೊ ನೀವು ಕೇಳಿದ್ರೆ ಹೇಗಿದು ಹರಡ್ಬೋದು ಅಂತ. ಸೊ ಈಗಾಗಲೇ ಡಾಕ್ಟರ್ ಯೋಗಣ್ಣ ಸರ್ ಏನಂತ ಹೇಳಿದ್ದಾರೆ ಅಂತಂದರೆ, ಇದೊಂದು ವೈರಸ್ಸು ಮೊದಲನೇದಾಗಿ ನಾವು ರಿಪೋರ್ಟ್ ಆಗಿದ್ದು ಚೀನಾ ದೇಶದ ಒಂದು ವುಹಾನ್ ಅಂತ ಸಿಟಿಲಿ. ಅಲ್ಲಿ ಹೇಗೆ ಹರಡ್ತು ಅಂದರೆ, ಒಂದು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿ, ಮನುಷ್ಯನಿಂದ ಮತ್ತೆ ಮನುಷ್ಯನಿಗೆ ಹರಡಿ ಒಂದು ಚೈನ್ ಆಫ್ ಟ್ರಾನ್ಸ್ಮಿಷನ್ ಸ್ಟಾರ್ಟ್ ಆಯಿತು. ಮೇನಾಗಿ ಇದು 2 ವಿಧದಲ್ಲಿ ಹರಡುತ್ತೆ. ಮೊದಲನೇದಾಗಿ ಈಗ ಇನ್ಫೆಕ್ಟೆಡ್ ಪೇಷಂಟ್ ಕೆಮ್ಮಿದಾಗ ಇಲ್ಲ ಅಂದರೆ ಸೀನಿದಾಗ ಅಲ್ಲಿಂದ ಬರೋಂಥ ಗಾಳಿ ಮಿಶ್ರಿತ ಹನಿಗಳು ಅದರ ಸಂಪರ್ಕದಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಈ ಸೋಂಕು ಅಂಟಂಥ ಸಾಧ್ಯತೆ ಇರುತ್ತೆ ಒಂದು. ಮತ್ತು ಎರಡನೇದು ಏನು ಅಂತಂದರೆ, ಈ ಗಾಳಿ ಮಿಶ್ರಿತ ಹನಿಗಳು ಕೆಮ್ಮಿದಾಗ ಸೀನಿದಾಗ ಬರೋಂಥ ಗಾಳಿ ಮಿಶ್ರಿತ ಹನಿಗಳು ಸರ್ಟನ್ ಡಿಸ್ಟೆನ್ಸ್ವರೆಗೂ ಇದು ಗಾಳಿಯಲ್ಲಿ ಹಾರಿ ಅದು ಗಾಳಿಯಲ್ಲೇ ಇರೋದಿಲ್ಲ, ಅದು ಕೆಳಗೆ ಬಿದ್ದು ಯಾವ್ದಾರ ಒಂದು ವಸ್ತುಗಳ ಮೇಲೆ ಅದು ಇರ್ಬೋದು. ಸೊ ಅಂಥ ಸಮಯದಲ್ಲಿ ಯಾರ ವ್ಯಕ್ತಿ ಅದನ್ನು ಮುಟ್ಟಿ ಮೂಗು, ಕಣ್ಣು ಅಥವಾ ಬಾಯನ್ನು ಮುಟ್ಕೊಂಡಾಗ ಈ ಸೋಂಕು ಹರಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನಾವು ಫೋಮೈಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕಾಗಿಯೇ ಒಂದು ಸಾಮಾಜಿಕ ಅಂತರವನ್ನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಅಂತ ಹೇಳೋದು. ಮತ್ತು ಈ ಹ್ಯಾಂಡ್ ಹೈಜೀನ್ ವೇರೆವರ್ ಇಟ್ ಈಸ್ ಅವೈಲಬಲ್, ಈ ಆಲ್ಕೋಹಾಲ್ ಬೇಸ್ಡ್ ರಬ್ಬಲ್ಲಿ ನಾವು ಕೈ ತೊಳ್ಕೊಳ್ಬೇಕು. ಹಾಗೂ ಈಗ ಅದಿದೆ ಅದಿಲ್ಲ ಅಂತ ಅಂದ್ರೂ ಈಗ ನಾರ್ಮಲ್ ವಾಟರ್, ಸೋಪ್ ವಾಟ್ರಲ್ಲಿ ಕೂಡ ತೊಳೆದ್ರೂ ಸಾಕು. ಸೊ ಈ ವೈರಸ್ ಹೇಗೆ ಇಷ್ಟು ವೇಗವಾಗಿ ಹರಡ್ತಿದೆ ಅಂತಂದರೆ ಇದರಲ್ಲಿ ಹಲವಾರು ವಿಶೇಷತೆಗಳಿದೆ. ಒಂದೇನು ಅಂತಂದರೆ, ಯಾವ ರೋಗ ಲಕ್ಷಣಗಳು ಇಲ್ಲದೇ ಇದ್ದರೂ ಕೂಡ ಒಂದು ಇನ್ಫೆಕ್ಟೆಡ್ ಪೇಷಂಟು ಬೇರೆಯವ್ರಿಗೆ ಈ ರೋಗನ ಹರಡಿಸ್ಬೋದು ಒಂದು. ಮತ್ತು ಎಷ್ಟೊಂದು ಡೇಟಾ ಅನಾಲಿಸಿಸ್ ರಿಪೋರ್ಟ್ ಪ್ರಕಾರ R0 ಅಂತಂದರೆ
ಏನು ಅಂದರೆ ಬೇಸಿಕ್ ರಿಪ್ರೊಡಕ್ಷನ್ ನಂಬರ್ ಅಂತ. ಈ ವೈರಸ್ಸಿನ ಈಗ ಸೋಂಕಿನ ಕಾರಣ ಬೇಸಿಕ್ ರಿಪ್ರೊಡಕ್ಷನ್ ನಂಬರ್ 2.2. ಇದರ ಅರ್ಥ ಏನು ಅಂದರೆ ಒಂದು ಇನ್ಫೆಕ್ಟೆಡ್ ಪೇಷಂಟು 2-3 ಜನಕ್ಕೆ ಈ ಸೋಂಕನ್ನು ಹರಡಿಸ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ 10 ಜನಕ್ಕೆ ಇನ್ಫೆಕ್ಷನ್ ಇದ್ದರೆ ಅವರು 20-30 ಜನಕ್ಕೆ ಈ ಇನ್ಫೆಕ್ಷನ್ನ ಸ್ಪ್ರೆಡ್ ಮಾಡೋಂಥ ಸಾಮರ್ಥ್ಯ ಈ ವೈರಸ್ಗೆ ಇರುತ್ತೆ. ಥ್ಯಾಂಕ್ ಯು ಸರ್. ಹಾಗೆ ಈ ಕಾಯಿಲೆ ಬಹುಬೇಗ ಯಾರಿಗೆ ಹರಡುತ್ತೆ, ಯಾರು ಬಹುಬೇಗ ಈ ಕಾಯಿಲೆಗೆ ಗುರಿಯಾಗುತ್ತಾರೆ ಅಂತ ತಿಳಿಸ್ಕೊಡ್ತಾರೆ. ಓಕೆ, ಸೊ ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ ಏನು ಅಂದರೆ ಒಂದು ವಯಸ್ಸಾಗಿರೋದು ಅಂದರೆ ಏಜ್ ಮೋರ್ ದೆನ್ 60 ಇಯರ್ಸ್ ಅಂತ ಹೇಳ್ತೀವಿ. ಮತ್ತು ಆಗಲೇ ಸಕ್ಕರೆ ಕಾಯಿಲೆ ಇರೋಂಥ ಪೇಷಂಟ್ಗಳಾಗಿರ್ಬೋದು, BP ಇರೋಂಥ ಪೇಷಂಟ್ ಆಗಿರ್ಬೋದು, ಮತ್ತು ಆಗಲೇ ಹೃದ್ರೋಗ ತೊಂದರೆ ಇರೋಂಥರ ಆಗಿರ್ಬೋದು, ಮತ್ತು ಪ್ರೀ ಎಕ್ಸಿಸ್ಟಿಂಗ್ ಲಂಗ್ ಡಿಸೀಸ್ ಅಂತೀವಿ, ಆಸ್ತಮಾ ಆಗಿರ್ಬೋದು, COPD ಆಗಿರ್ಬೋದು, ಇವರಲ್ಲಿ ಆಲ್ರೆಡಿ ಆಲ್ಟರ್ ಲಂಗ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಗಿರುತ್ತೆ. ಮತ್ತು ರೋಗ ನಿರೋಧಕ ಶಕ್ತಿನೂ ಕಮ್ಮಿ ಇರೋದ್ರಿಂದ ಕಾರಣ ಇಂಥ ಪೇಷಂಟಲ್ಲಿ ಸೋಂಕು ಹರಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗಲೇ ಈ ಸಿಂಪ್ಟಮ್ಸಲ್ಲಿ ಮೈಲ್ಡ್ ಸಿಂಪ್ಟಮ್ಸ್ ಅಂತ ಇರುತ್ತೆ ಮತ್ತು ಸಿವಿಯರ್ ಸಿಂಪ್ಟಮ್ಸ್, ಮಾಡ್ರೇಟ್ ಟು ಸಿವಿಯರ್ ಸಿಂಪ್ಟಮ್ಸ್. ಈ ಮಾಡ್ರೇಟ್ ಟು ಸಿವಿಯರ್ ಸಿಂಪ್ಟಮ್ಸು ಅಂದರೆ ಡಿಮೋನಿಯಾ ಆಗುವಂಥದ್ದು, ಇವೆಲ್ಲ ಆಗೋಂಥದ್ದು ಇಂಥ ಪೇಷಂಟ್ಸಲ್ಲಿ ಜಾಸ್ತಿ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಡಾಕ್ಟರ್ SP ಯೋಗಣ್ಣ ಸರ್ ಅವರಿಗೆ. ಸರ್, ಈ ಕಾಯಿಲೆ ಬಂದಿದೆ ಅಂತ ಹೇಗೆ ನಾವು ದೃಢಪಡಿಸ್ಕೋಬೋದು ಅಂತ? ನೋಡಿ, ಭಾಳ ಮುಖ್ಯವಾಗಿ ಈ ಕಾಯಿಲೆ ಯಾರಿಗಿದೆ, ಡಾಕ್ಟರ್ ಶಿವಯೋಗ್ ಅವರು ಹೇಳಿದಾಗೆ ನೆಗಡಿ, ಜ್ವರ, ಕೆಮ್ಮು ಇದು ಈ ಕಾಯಿಲೆಯ ಪ್ರಮುಖ ಲಕ್ಷಣ. ಶತಮಾನಗಳಿಂದಲೂ ಕೂಡ ನೆಗಡಿ ಜ್ವರ ಎಲ್ಲರಿಗೂ ಬರ್ತಾನೆ ಇದೆ. ಸೊ ಈ ನೆಗಡಿ ಜ್ವರ, ಕೋವಿಡ್ ನೆಗಡಿ ಜ್ವರಕ್ಕೂ ಇದಕ್ಕೂ ಹೇಗೆ ಅಂತಂದು ನಾವು ತಿಳ್ಕೋಬೇಕು ಅಂತಂದರೆ, ಇದನ್ನು ರೋಗ ದೃಢೀಕರಣವನ್ನು ಮಾಡಬೇಕು. ರೋಗ ದೃಢೀಕರಣ ಮಾಡಿದ್ರೆ ಅಂತಂದರೆ 2 ವಿಧ ಇದೆ. ಈ ಒಂದು ವೈರಾಣು ಏನಿದೆ, ಈ ವೈರಾಣುವಿನ ಕವಚದಲ್ಲಿ ಆ್ಯಂಟಿಜನ್ ಅಂತ ಇದೆ. ಆ್ಯಂಟಿಜನ್ ರೋಗ ಜನಕ, ಅದೇ ರೋಗವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೆಮಿಕಲ್. ಆ ಆ್ಯಂಟಿಜನ್ನನ್ನು ಪತ್ತೆ ಮಾಡ್ತಕ್ಕಂಥದ್ದು, ವೈರಾಣುವಿನ ತೆಗೆದು ಆ್ಯಂಟಿಜನ್ನನ್ನು ಪತ್ತೆ ಮಾಡ್ತಕ್ಕಂಥದ್ದು ಒಂದು PCR ಟೆಸ್ಟ್ ಅಂತ ನಾವು ಹೇಳ್ತೇವೆ. ಈಗ ಭಾಳ ಮುಖ್ಯವಾಗಿ ಮೊದಲು 8-10 ದಿನಗಳಲ್ಲಿ ಈ ವೈರಸ್ಸು ಗಂಟಲಿನ ಹೊರಗಡೆ ನೇಸೋಫ್ಯಾರಿಂಗ್ಸ್ ಅಂತ ನಾವು ಹೇಳ್ತೀವಿ, ಮೂಗಿನ ಗಂಟಲ ಕುಳಿ, ಅಲ್ಲಿ ಗಂಟಲಿನ ಹಿಂಭಾಗದಲ್ಲಿ ಈ ವೈರಸ್ ಇರುತ್ತೆ. ಅಲ್ಲಿ ಒಂದು ನೇಸಲ್ ಸ್ವ್ಯಾಬ್, ಒಂದು ಸ್ವ್ಯಾಬನ್ನು ತೆಗೆದು ಆ ಗಂಟಲಿಗೆ ಹಾಕಿ, ಇದು ಕೂಡ ಭಾಳ ಇಂಪಾರ್ಟೆಂಟು. ಸ್ವ್ಯಾಬನ್ನು ತೆಗಿತಕ್ಕಂಥದ್ದು ಭಾಳ ಮುಖ್ಯ. ಸರಿಯಾಗಿ ಸ್ವ್ಯಾಬ್ ತೆಗೆದೇ ಇದ್ದರೆ ಇದು ಪಾಸಿಟಿವ್ ಬರೋಲ್ಲ. ಸೊ ಭಾಳ ಇದ್ರ ಬಗ್ಗೆ ತರಬೇತಿ ಇರ್ತಕ್ಕಂಥವ್ರೆ ಆ ಗಂಟಲಿಗೆ ಆ ಸ್ವ್ಯಾಬನ್ನು ಹಾಕಿ, ಆ ಸ್ವ್ಯಾಬನ್ನು ತೆಗೆದು ಅದನ್ನು ನಾವು ಪರೀಕ್ಷೆ ಕಳಿಸ್ತೀವಿ. ಅದು PCR ಟೆಸ್ಟ್ ಅಂತ. ಈ ಪರೀಕ್ಷೆ ಇಲ್ಲಿ ಏನಂತಂದರೆ, ಈ ವೈರಸ್ಸಿನಲ್ಲಿ ಇರ್ತಕ್ಕಂಥ, ವೈರಸ್ಸಿನ ಮೇಲೆ ಇರ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ ಆ್ಯಂಟಿಜನ್, ಈ ಆ್ಯಂಟಿಜನ್ನು ಯಾವುದೇ ವೈರಾಣುಗೂ ಕೂಡ ಅದಕ್ಕೆ ಸ್ಪೆಸಿಫಿಕ್ ಅದು. ಸೊ ಕೋವಿಡ್-19 ವೈರಸ್ಸಲ್ಲಿ ಭಾಳ ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ವಾದಂಥ ಆ ರೋಗಜನಕ ರಾಸಾಯನಿಕ ವಸ್ತು ಅದರ ಮೇಲೆ ಇರುತ್ತೆ. ಸೊ ಅದನ್ನು ಪತ್ತೆ ಮಾಡಿ ನಾವು ಕಾಯಿಲೆಯನ್ನು ದೃಢೀಕರಣ ಮಾಡ್ಕೊಳ್ತಕ್ಕಂಥದ್ದು ಅದು ಭಾಳ ಪ್ರಾಥಮಿಕ ಹಂತದಲ್ಲಿ. ಅದು ಇದಾದ ಮೇಲೆ ನಾನು ಮೊದಲೇ ಹೇಳಿದಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇದೆಯಲ್ಲ, ನಮ್ಮ ಏನು ಲಿಂಫೋಸೈಟ್ಸ್ಗಳು ಏನಿದ್ದಾವೆ, ನಮ್ಮ WBC ಬಿಳಿ ರಕ್ತ ಕಣಗಳ ಯೋಧರು ಏನಿದ್ದಾರೆ, ಇವರು ಇಲ್ಲಿಂದ ಆ್ಯಂಟಿಬಾಡೀಸು ಸಿಕ್ರೇಟ್ ಆಗ್ತವೆ. ಇವನ್ನು ಕೊಲ್ತಕ್ಕಂಥ ರಾಸಾಯನಿಕ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಆ್ಯಂಟಿಬಾಡೀಸ್, ರೋಗ ನಿರೋಧಕ ವಸ್ತುಗಳು ನಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತವೆ. ಆ ವಸ್ತುಗಳು ಕೂಡ ಈ ವೈರಸ್ಗೆ ಸ್ಪೆಸಿಫಿಕ್ಕು. ಅವನ್ನು ನಾವು ಪತ್ತೆ ಮಾಡಿ ಆ್ಯಂಟಿಬಾಡಿ ಟೆಸ್ಟ್ಗಳನ್ನು ಮಾಡಿ ಅದನ್ನು ಪರೀಕ್ಷೆ ಮಾಡಿ ರೋಗಿಯ ರಕ್ತದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು 2ನೇ ವಿಧ. ಇದು 2ನೇ ವಿಧದಂಥ ಪರೀಕ್ಷೆ ಭಾಳ ಸುಲಭ. ಮೊದಲನೇ ವಿಧದ ಸ್ವಲ್ಪ ಕಷ್ಟ, ನಿಧಾನ ಆಗುತ್ತೆ, ದುಡ್ಡು ಕೂಡ ಭಾಳ ಖರ್ಚಾಗುತ್ತೆ. 2ನೇ ವಿಧದ ಕ್ವಿಕ್ ಟೆಸ್ಟ್ ತಕ್ಷಣ. ಆದರೆ ಇದು ಪಾಸಿಟಿವ್ ಆಗಬೇಕು ಅಂತಂದರೆ ಸ್ವಲ್ಪ ದಿನ ಬೇಕಾಗುತ್ತೆ, ಒಂದು 10-15 ದಿನ ಬೇಕಾಗುತ್ತೆ. ಯಾಕೆಂದರೆ ರೋಗದಲ್ಲಿ ದೇಹದಲ್ಲಿ ಆ್ಯಂಟಿಬಾಡೀಸು ಪ್ರೊಡ್ಯೂಸ್ ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳೋದ್ರಿಂದ ಅದಾಗುತ್ತೆ. ಸೊ ಹೀಗೆ ಈ 2 ವಿಧಾನಗಳಿಂದ ನಾವು ಕೋವಿಡ್-19 ಪಾಸಿಟಿವ್ ನಮಗೆ ಕಾಯಿಲೆ ಇದೆ ಅಂತ ನಾವು ದೃಢೀಕರಣ ಮಾಡಬೇಕು ಅಂತಂದರೆ ಈ 2 ಪರೀಕ್ಷೆಗಳಿಂದ ನಾವು ಈ ಕಾಯಿಲೆಯನ್ನು ದೃಢೀಕರಿಸಬೇಕು. ಥ್ಯಾಂಕ್ ಯು ಸರ್. ಮುಂದಿನ ಪ್ರಶ್ನೆ ಡಾಕ್ಟರ್ ಶಿವಯೋಗ್ ಯೋಗಣ್ಣ ಅವರಿಗೆ. ಸರ್, ಈಗ ಕೋವಿಡ್-19 ದೃಢಪಟ್ಟ ಮೇಲೆ ಅದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಏನಿರುತ್ತೆ ಅಂತ? ನೋಡಿ, ಈ ಹಂತದಲ್ಲಿ ಕೋವಿಡ್-19
ಸೋಂಕಿನ ಕಾಯಿಲೆಗೆ ಯಾವ ರೀತಿಯೂ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಯಾವುದೂ ಇಲ್ಲ. ಇಟ್ ಈಸ್ ಓನ್ಲಿ ಸಿಂಪ್ಟಮ್ಯಾಟಿಕ್ ಆ್ಯಂಡ್ ಸಪೋರ್ಟಿವ್ ಕೇರ್. ಸೊ ಸಿಂಪ್ಟಮ್ಯಾಟಿಕ್ ಅಂದರೆ ಈಗ ಜ್ವರ ಇರುತ್ತೆ, ಜ್ವರ ಬಂದಾಗ ಅದಕ್ಕೆ ಕಮ್ಮಿ ಆಗೋಂಥ ಮಾತ್ರೆ ಕೊಡೋದು. ಮತ್ತು ಈಗ ಸಪೋರ್ಟಿವ್ ಕೇರ್ ಅಂದರೆ ಆಕ್ಸಿಜನ್ ಬೇಕಾದ ಕಮ್ಮಿ ಇರೋಂಥ ಪೇಷಂಟ್ಸಲ್ಲಿ ಆಕ್ಸಿಜನ್ ಕೊಡೋಂಥದ್ದು. ಸೊ ಇಟ್ ಈಸ್ ಓನ್ಲಿ ಸಪೋರ್ಟಿವ್ ಕೇರ್, ಸಿಂಪ್ಟಮ್ಯಾಟಿಕ್ ಆ್ಯಂಡ್ ಸಪೋರ್ಟಿವ್ ಕೇರ್. ಮತ್ತು ಹಲವಾರು ಡ್ರಗ್ಸ್ಗಳು ಟ್ರಯಲ್ಸಲ್ಲಿ ಇದ್ದಾವೆ. ಈಗ ನೋಡಿ, ಈಗಾಗಲೇ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತಿರೋಂಗೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನೋ ಮಲೇರಿಯಲ್ಲಿ ಯೂಸ್ ಮಾಡೋಂಥ ಡ್ರಗ್ ಕೂಡ ಇದರಲ್ಲಿ ಎಷ್ಟೊಂದು ಜನರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದೆ. ಇಟ್ ಈಸ್ ನಾಟ್ ಅಪ್ರೂವ್ಡ್. ಸೊ ಅದು ಬಿಟ್ಟು HIV ಕೂಡ ಯೂಸ್ ಮಾಡೋಂಥ ಡ್ರಗ್ಸ್ ಕೂಡ ಕೆಲವೊಂದು ಪೇಷಂಟಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದೆ, ಕೆಲವರಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟು ಇಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಇನ್ನೊಂದು ಎಮರ್ಜಿಂಗ್ ಟ್ರೀಟ್ಮೆಂಟ್ ಏನು ಅಂತಂದರೆ, ಇದು ಅಂದರೆ ಹೊಸ ಟ್ರೀಟ್ಮೆಂಟ್ ಏನಲ್ಲ, ಇದು ಮುಂಚೆನೂ ಕೂಡ ಸಾರ್ಸ್ ಕೋವಿ ಅಂತ ಏನು 2002ರಲ್ಲಿ ಬಂದಿತ್ತು, ಮತ್ತು ಮರ್ಸ್ ಕೋವಿ ಯಾವುದು ಬಂದಿತ್ತು, ಅದರಲ್ಲೂ ಕೂಡ ಇದನ್ನು ಪ್ಲಾಸ್ಮಾ ಥೆರಪಿ ಅಂತ ಇದನ್ನು ಇವಾಗ ಕೂಡ ಎಷ್ಟೊಂದು ಜನದಲ್ಲಿ ಟ್ರೈ ಮಾಡಿ ಅದನ್ನು ನೋಡಿ ಸ್ವಲ್ಪ ಜನದಲ್ಲಿ ಎಫೆಕ್ಟಿವ್ ಅಂತಲೂ ಕೂಡ ಅದನ್ನು ನೋಡಿದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಆಲ್ರೆಡಿ ಕ್ಯೂರ್ಡ್ ಪೇಷಂಟ್, ಕೋವಿಡ್-19 ಯಾರು ಕಾಯಿಲೆ ಇರುತ್ತೆ ಅವ್ರು ಕ್ಯೂರ್ಡ್ ಪೇಷಂಟ್ನ ರಕ್ತವನ್ನು ತೊಗೊಂಡು ಈಗ ಪ್ರೆಸೆಂಟ್ಲಿ ಯಾರಿಗೆ ಕಾಯಿಲೆ ಇರುತ್ತೆ ಆ ಪೇಷಂಟ್ಗೆ ಈ ಬ್ಲಡ್ನ ಟ್ರಾನ್ಸ್ಫ್ಯೂಸ್ ಮಾಡ್ತಾರೆ. ಸೊ ಇದು ಇಟ್ ಈಸ್ ನಾಟ್ ಅ ಟ್ರೀಟ್ಮೆಂಟ್, ಆ್ಯಕ್ಚುಲಿ ಇಟ್ ಈಸ್ ಅ ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಡಾಕ್ಟರ್ SP ಯೋಗಣ್ಣ ಸರ್ ಅವರಿಗೆ. ಸರ್, ಕೋವಿಡ್-19 ನೀವು ಏಕೆ ಇದನ್ನು ವಿಪತ್ತು ಅಂತ ಕರಿತಿದ್ದೀರಾ, ಮತ್ತು ಇದರಿಂದ ಕ್ವಾರಂಟೈನ್ನಲ್ಲಿರುವ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀರುತ್ತದೆ ಮತ್ತು ಅದರ ನಿರ್ವಹಣೆ ಹೇಗೆ ಅಂತ ನೋಡಿ. ಡಾಕ್ಟರ್ ಸುಯೋಗ್ ಅವರು ಹೇಳಿದಾಗೆ ಇದಕ್ಕೆ ಚಿಕಿತ್ಸೆಗಿಂತಲೂ ಆ ಸಂಬಂಧಪಟ್ಟ ರೋಗಿನ ಒಂದು ಕಡೆ ಇಡೋದೇ ಬಹಳ ಮುಖ್ಯವಾದಂಥ ಚಿಕಿತ್ಸೆ. ಐಸೋಲೇಷನ್ ಇಸ್ ದಿ ಬೆಸ್ಟ್ ಟ್ರೀಟ್ಮೆಂಟ್. ಆಮೇಲೆ ಜ್ವರ ಇದ್ದರೆ ಜ್ವರಕ್ಕೆ ಔಷಧಿ ಎಲ್ಲ ಕೊಡ್ತಾರೆ. ಸುಯೋಗ್ ಅವರು ಹೇಳಿದಾಗೆ ಸಾಮಾನ್ಯ ಚಿಕಿತ್ಸೆಯಿಂದನೇ ಸುಮಾರು 90% ರೋಗಿಗಳು ಐಸೋಲೇಷನ್ ಮಾಡಿದ್ರೆ ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆ ಅದನ್ನು ಸದೆ ಬರೆದುಬಿಡುತ್ತೆ. ಕೇವಲ ಒಂದು 10% ರೋಗಿಗಳಿಗೆ ಅವರು ಕಾಂಪ್ಲಿಕೇಶನ್ಸ್ ಆಗಿ, ರೆಸ್ಪಿರೇಟರಿ ಫೇಲ್ಯೂರ್ ಆಗಿ, ಅದು ಕಿಡ್ನಿ ಫೇಲ್ಯೂರ್ ಆಗಿ ಅವ್ರಿಗೆ ICU ಚಿಕಿತ್ಸೆ ಬೇಕಾಗ್ತದೆ. ಆ ICU ಚಿಕಿತ್ಸೆ ಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಬಹಳ ಮುಖ್ಯವಾಗಿ ತೀವ್ರ ನಿಗಾ ಘಟಕದ ಚಿಕಿತ್ಸೆ ಬೇಕಾಗುತ್ತೆ. ಅಲ್ಲಿ ನಾವು ಸುಯೋಗ್ ಅವರು ಹೇಳಿದಾಗೆ ಹೈಡ್ರಾಕ್ಸಿಕ್ಲೋರೋಕ್ವಿನ್ನು, ಆಮೇಲೆ ಎರಿಥ್ರೋಮೈಸಿನ್ನು, ಆಮೇಲೆ ಹಲವಾರು ಆ್ಯಂಟಿವೈರಲ್ ಡ್ರಗ್ಸ್ಗಳನ್ನು ಕೂಡ, ಏಕೆಂದರೆ ಇದು ಸಾವು ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲದೆ ಇದ್ದರೆ ಇವೆಲ್ಲವನ್ನು ಕೂಡ ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿಕೊಡುತ್ತೆ. ಕೆಲವು ಟೈಮು ಈ ಒಂದು ಪೇಷಂಟ್ಗಳಿಗೆ ರಕ್ತ ಹೆಪ್ಪುಗಟ್ಟತಕ್ಕಂಥ ಸಾಧ್ಯತೆ ಇದೆ. ಲೋ ಮಾಲಿಕ್ಯುಲರ್ ಹೆಪಾರಿನನ್ನು ಕೂಡ ICUನಲ್ಲಿ ಕೊಡಲಾಗುತ್ತೆ. ಈ ಕೋವಿಡ್-19 ಅದಕ್ಕೇ ಸೆಪರೇಟ್ ICU ಮಾಡಬೇಕಾಗುತ್ತೆ. ಇದನ್ನು ಬೇರೆ ರೀತಿ ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕೋವಿಡ್ ಹಾಸ್ಪಿಟಲ್ಗಳನ್ನು ಈಗಾಗಲೇ ಸೆಪರೇಟ್ ಆಸ್ಪತ್ರೆಗಳ ಬೇರೆ ರೋಗಿಗಳ ಜೊತೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋವಿಡ್ ಆಸ್ಪತ್ರೆಗಳಂತೆ ಸೆಪರೇಟಾಗಿ ಮಾಡಿ ಅದಕ್ಕೆ ನುರಿದುವಂಥ ತಜ್ಞ ವೈದ್ಯರುಗಳನ್ನು ಅದಕ್ಕೆ ಹಾಕಿ ಅವರು ಕೂಡ ರಕ್ಷಣಾ ವಿಧಾನಗಳನ್ನು ಕೊಟ್ಟು ಮಾಡಲಾಗುತ್ತೆ. ಈಗಾಗಲೇ ಸರ್ಕಾರ ರಾಜ್ಯಾದ್ಯಂತ ಕೋವಿಡ್ ಆಸ್ಪತ್ರೆಗಳನ್ನು ತೆಗೆದಿದೆ. ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ರು, ಇದನ್ನು ವಿಪತ್ತು ಅಂತ ಯಾತಕ್ಕೆ ನೀವು ಕರೆದಿದ್ದೀರಿ ಅಂತ. ಅದು ನಾನು ನಾಳೆ ಮೊದಲೇ ಹೇಳಿದೆ, ಇದು ಒಂದು ವಿಪತ್ತು, ಡಿಸಾಸ್ಟರ್. ಯಾಕೆ ಅಂತಂದರೆ ಮಾನವ ಕುಲವನ್ನೇ ನಾಶ ಮಾಡ್ತಕ್ಕಂಥ ಡಿಸಾಸ್ಟರ್ ಇದು. ಎರಡನೇದು, ಮಾನವನ ಬದುಕಿನ ಮೇಲೆ ಆರ್ಥಿಕ, ಸಾಮಾಜಿಕ ಮತ್ತು ಮಾನಸಿಕವಾಗಿ ಇದು ಬಹಳ ಒಂದು ಆಘಾತವನ್ನು ಉಂಟು ಮಾಡಿದೆ. ಈ ಉದಾಹರಣೆಗೆ ಇವತ್ತು ಕೋವಿಡ್ ಒಂದು ಬಹಳ ವ್ಯಾಪಕವಾಗಿ ಹರಡ್ತಾ ಇರ್ತಕ್ಕಂಥದ್ರಿಂದ ಈ ಒಂದು ನಮ್ಮ ಅಮೇರಿಕಾದಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ವೈದ್ಯಕೀಯ ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಆಮೇಲೆ ಪೇಷಂಟ್ ಡಾಕ್ಟರ್ ರಿಲೇಷನ್ಶಿಪ್ಪು ರೇಷಿಯೋ ಬಹಳ ಜಾಸ್ತಿ ಇದೆ ಅಂತಕ್ಕಂಥ ದೇಶಗಳಿಂದ ಅಮೇರಿಕಾ, ಇಂಗ್ಲೆಂಡ್, ಜಪಾನ್, ಜರ್ಮನಿಗಳಲ್ಲಿ ಇವತ್ತು ತಲ್ಲಣ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮಲ್ಲೇ ಇರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಗಳಾಗ್ಬೋದು, ಆಸ್ಪತ್ರೆಗಳಾಗ್ಬೋದು, ಇವ್ಯಾವೂ ಕೂಡ ಸಾಲ್ತಾ ಇದೆ. ಅದೊಂದು ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ದಿ ಶಾರ್ಟೇಜ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್, ಹ್ಯೂಮನ್ ರಿಸೋರ್ಸಸ್ ಈಸ್ ಅಗೇನ್ ಅನದರ್ ಒನ್ ಇಂಪಾರ್ಟೆಂಟ್ ಡಿಸಾಸ್ಟರ್ ವಿ ಆರ್ ಫೇಸಿಂಗ್. ಎರಡನೇದು ಔಷಧಿ ಇಲ್ಲದೆ ಇರತಕ್ಕಂಥದ್ದು. ಇನ್ನೊಂದು ಮೂರು,
ನಾವು ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಯಾರನ್ನ ನಾವು ಐಸೋಲೇಷನ್ ಮಾಡಬೇಕಾಗುತ್ತೋ ಅವರನ್ನು ಎಲ್ಲಿ ಐಸೋಲೇಷನ್ ಮಾಡ್ತಕ್ಕಂಥದ್ದು, ಮನೇಲಿ ಮಾಡಬೇಕಾ ಅಥವಾ ಯಾರು ಇದಕ್ಕೆ ರೋಗವನ್ನು ಪಾಸಿಟಿವ್ ಆಗಿರ್ತಕ್ಕಂಥವ್ರನ್ನ ಅವನ್ನ ಸೆಪ್ರೇಟಾಗಿ ಬೇರೆ ಮಾಡಬೇಕಾಗುತ್ತೆ. ಇದರಿಂದ ಇದೊಂದು ವ್ಯಾಪಕವಾಗಿ ಹರಡಿದ್ರೆ ನಮ್ಮಂಥ 130 ಕೋಟಿ ಇರ್ತಕ್ಕಂಥ ರಾಜ್ಯದಲ್ಲಿ ಇಷ್ಟೊಂದು ಜಾಸ್ತಿ ಹರಡಿಬಿಟ್ರೆ ಅವರೆಲ್ಲರೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಕಲಿಸೋದು ಹೇಗೆ ಅಂತಕ್ಕಂಥದ್ದು ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ. ಇನ್ನೊಂದು ನೀವು ಒಂದು ಮಾತನ್ನು ಕೇಳಿದ್ರೆ, ಹೇಗೆ ಮನುಷ್ಯನ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ. ಯಾವುದೇ ಒಬ್ಬ ಮನುಷ್ಯ ಸಂಘಜೀವಿ, ಯಾವಾಗಲೂ ಅವನು ಕ್ರಿಯಾಶೀಲರಾಗಬೇಕು. ಮನಸ್ಸು ಯಾವಾಗಲೂ ಕೂಡ ಹಲವಾರು ಯೋಚನೆಗಳಿಂದ ಹಲವಾರು ಕಾರ್ಯಗಳಿಂದ ಅದು ಕೆಲಸ ಮಾಡಬೇಕೇನ ಒಬ್ಬ ಮನುಷ್ಯನನ್ನು ಮನೆಯಲ್ಲೇ ದೀರ್ಘಕಾಲ ಕೂತು ಅಂತಂದು ಹೇಳಿದ್ರೆ ಮನಸ್ಸು ಸಾಧ್ಯ ಇಲ್ಲ. ಅದು ದಿ ಬೇಸಿಕ್ ದಿ ಫಿಸಿಯಲಾಜಿಕಲ್ ಕ್ಯಾರೆಕ್ಟರ್ ಆಫ್ ದಿ ಮೈಂಡ್ ಈಸ್ ಟು ಬಿ ಆ್ಯಕ್ಟಿವ್. ಸೊ ಹೀಗಾಗಿ ಇದು ಮನಸ್ಸಿನ ಮೇಲೆ ಡಿಪ್ರೆಷನ್ನು ಮತ್ತು ಮಾನಸಿಕ ಕುಂದತೆಗಳು, ಮಾನಸಿಕ ಅವ್ಯವಸ್ಥೆಗಳು ಇವೆಲ್ಲವೂ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಈಗಾಗಲೇ ಹಲವಾರು ರಿಪೋರ್ಟ್ಗಳು ಇದರಲ್ಲಿ ಬರ್ತಾ ಇದೆ. ಇನ್ನೊಂದು ಆರ್ಥಿಕ ವ್ಯವಸ್ಥೆ. ಯಾವಾಗ ಮನುಷ್ಯ ಏನಾಗಿದೆ ಇವತ್ತು, ಮನುಷ್ಯ ಇದುವರೆಗೂ ಕೂಡ ನಾನು ಹಣಕ್ಕಾಗಿ ಬದುಕ್ತಾ ಇದ್ದೇನೆ ಅಂತಕ್ಕಂಥ ಮನೋವೃತ್ತಿನಲ್ಲಿ ಅಸೆಟ್ ಕ್ರಿಯೇಷನ್ ವೆಲ್ತ್ ಕ್ರಿಯೇಷನ್, ದಟ್ ಈಸ್ ದಿ ಪ್ರೋಗ್ರೆಸ್ ಅಂತ ಓಡ್ತಾ ಇದ್ದ ಮನುಷ್ಯ. ಸೊ ಹೀಗಾಗಿ ಆ ಒಂದು ಅಸೆಟ್ ಕ್ರಿಯೇಷನ್ನು, ವೆಲ್ತ್ ಕ್ರಿಯೇಷನ್ನು, ದಟ್ ಈಸ್ ದಿ ಗ್ರೋತ್ ಆಫ್ GDP, ದಟ್ ಈಸ್ ದಿ ಪ್ಯಾರಾಮೀಟರ್ ಆಫ್ ಪ್ರೋಗ್ರೆಸ್ ಅಂತ ಅಂದ್ಕೊಂಡು ಏನು ಒಂದು ಆರ್ಥಿಕ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಆಧುನಿಕ ಜಗತ್ತು, ಇದಕ್ಕೆ ದೊಡ್ಡ ಪೆಟ್ಟು ಬಿದ್ದು ಯಾರ್ಯಾರು ಏನೇನು ವ್ಯವಸ್ಥೆಯನ್ನು ನಿರೂಪಣೆ ಮಾಡ್ಕೊಂಡಿದ್ರು, ಆದಾಯವನ್ನು ನಂಬಿಕೊಂಡು ಏನು ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ಕೊಂಡಿದ್ದೋ ಅದು ಇವತ್ತು ಮನುಷ್ಯನ ಮನೆಯಲ್ಲಿ ಕುಳಿತುಕೊಂಡಿರೋ ದಿಸೆಯಿಂದ ಅದೆಲ್ಲ ತಲ್ಲಣ ಆಗಿದೆ. ಹಾಗಾಗಿ ಇದು ಒಂದು ಆರ್ಥಿಕ ವಿಪತ್ತು ಮನುಷ್ಯನಿಗೆ ಬಂದಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ನಮ್ಮ ಮೆಡಿಕಲ್ ಸಿಸ್ಟಮ್ಗೂ ಕೂಡ ಒಂದು ದೊಡ್ಡ ವಿಪತ್ತು. ಸೊ ಹೀಗಾಗಿ ಸಾಮಾಜಿಕ ವಿಪತ್ತು, ಆರ್ಥಿಕ ವಿಪತ್ತು, ನಂತರ ವೈದ್ಯಕೀಯ ಕ್ಷೇತ್ರದ ವಿಪತ್ತು, ಇವೆಲ್ಲವಕ್ಕೂ ಮುಖ್ಯವಾಗಿ ಮಾನಸಿಕ ವಿಪತ್ತು. ಈ ಎಲ್ಲ ವಿಪತ್ತುಗಳನ್ನು ಏಕಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೋವಿಡ್ ಕಾಯಿಲೆ ನಿಜವಾಗಲೂ ಕೂಡ ಹ್ಯಾಂಡ್ಸ್ ಆಫ್ ಟು ದಟ್ ದಿ ಪವರ್ ಆಫ್ ಕೋವಿಡ್. ಸೊ ಐ ವುಡ್ ಲೈಕ್ ಟು ಸಿ ಇನ್ ಎ ಪಾಸಿಟಿವ್ ಸೆನ್ಸ್ how strong this virus is to put all these aspects of the human being into a downward trend. ಥ್ಯಾಂಕ್ ಯು ಸರ್. ಈ ಕೋವಿಡ್ನಿಂದ ವೈದ್ಯಕೀಯ ಕ್ಷೇತ್ರದ ಮೇಲಾಗಿರುವ ಪರಿಣಾಮಗಳೇನು ಮತ್ತು ಅದನ್ನು ನಿರ್ವಹಿಸುವ ಮಾರ್ಗೋಪಾಯಗಳೇನು ಅಂತ ನೋಡಿ. ಬಹಳ ಮುಖ್ಯವಾಗಿ ವೈದ್ಯಕೀಯ ಕ್ಷೇತ್ರದ ಮೇಲೆ COVID-19 ಬಹಳ ನಕಾರಾತ್ಮಕವಾದ ಪರಿಣಾಮಗಳನ್ನು ಬೀರಿದೆ. ಏನು ಅಂತಂದರೆ, ಒಂದು ನಮ್ಮ ವ್ಯವಸ್ಥೆ ಸಾಲದು. ಭಾರತ ದೇಶದಲ್ಲಂತೂ ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ 85% ಖಾಸಗಿ ವೈದ್ಯಕೀಯ ಕ್ಷೇತ್ರದವ್ರ ಹತ್ರ ಇದೆ. ವೈದ್ಯರು ಖಾಸಗಿ ವೈದ್ಯಕೀಯ ಕ್ಷೇತ್ರದಲ್ಲಿ 85% ಕೆಲಸ ಮಾಡ್ತಾರೆ. ಕೇವಲ 15% ಮಾತ್ರ ಸರ್ಕಾರಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು ಮತ್ತು ಹ್ಯೂಮನ್ ರಿಸೋರ್ಸಸ್. ಇದು ಒಂದು ಭಾಳ ದೊಡ್ಡ ಸವಾಲು. ಇನ್ನು ಎರಡನೇದು ಭಾಳ ಮುಖ್ಯವಾಗಿ ನಾನು ಮೊದಲೇ ಹೇಳಿದೆ, ಕೋವಿಡ್ ಆಸ್ಪತ್ರೆಗಳು ಏನಾಗಿದೆ, ಎಲ್ಲ ಆಸ್ಪತ್ರೆಗಳು ಕೂಡ ಇವತ್ತು ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡಿದರು. ಕೋವಿಡ್ ಕಾಯಿಲೆ ಇದೆಯಲ್ಲ, ಆ ಕೋವಿಡ್ ಕಾಯಿಲೆಗಳು, ಸಕ್ಕರೆ ಕಾಯಿಲೆ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಬೇಕಾದಷ್ಟು ಕೋವಿಡ್ ಅಲ್ಲದಂಥ ಕಾಯಿಲೆಗಳು ಕೂಡ ಇವತ್ತು ವೈದ್ಯಕೀಯ ಸಿಬ್ಬಂದಿಗಳು ಹೆದರ್ಕೊಂಡು ಇವರು ಅವರನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ಹೀಗಾಗಿ ಕೋವಿಡ್ ಪೇಷಂಟ್ಸ್ಗಳೇನಿದ್ದಾರೆ ಅವ್ರಿಗೂ ಕೂಡ ಚಿಕಿತ್ಸೆ ಸಿಗದೇ ತುಂಬ ಅನಾಹುತ ಆಗ್ತಾಯಿದೆ. ಅದಕ್ಕೋಸ್ಕರ ಸರ್ಕಾರ ಈಗ ಒಂದು ದೊಡ್ಡ ಆಲೋಚನೆಯನ್ನು ಕೂಡ ನಮ್ಮ ಪ್ಲ್ಯಾನರ್ಸ್ಗಳು ಮಾಡಬೇಕಾಗಿದೆ. ನಾನು ಮೊದಲೇ ಹೇಳಿದೆ, ಇದು ಕೋವಿಡ್ಡು 2 ತಿಂಗಳು 3 ತಿಂಗಳಲ್ಲಿ ಹೋಗುವಂಥದ್ದಲ್ಲ. ಇದು ದೀರ್ಘಾವಧಿಗೆ ಇರ್ತಕ್ಕಂಥ ಕಾಯಿಲೆ. ಪ್ರಪಂಚದಲ್ಲಿ, ಭಾರತದಲ್ಲಿ ಇದು ಕಡಿಮೆ ಇದ್ದರೂ ಕೂಡ
ಪ್ರಪಂಚದಲ್ಲಿ ಭಾಳ ವ್ಯಾಪಕವಾಗಿರೋ ದೆಸೆಯಿಂದ ನೀವು ಒಂದು ಸರಿ ನೀವು ಇಂಟರ್ನ್ಯಾಷನಲ್ ಮೂಮೆಂಟ್ ಆಫ್ ಪೀಪಲ್ನ ನೀವು ಓಪನ್ ಮಾಡಿದ ತಕ್ಷಣ ಎಲ್ಲೋ ಇದ್ದ ಕಾಯಿಲೆ ಎಲ್ಲಿಗೆ ಬೇಕಾದ್ರೂ ಹೊರಡುತ್ತೆ. ಸೊ ಮನುಷ್ಯನ ಆಧುನಿಕ ಬದುಕೇನಾಗಿದೆ ಅಂತಂದರೆ ಇಂಟರ್ನ್ಯಾಷನಲ್ ಆಪರೇಷನ್ನ ಅವನು ಓಪನ್ ಮಾಡದೇ ಇದ್ದರೆ ಅವನ ಆರ್ಥಿಕ ವ್ಯವಸ್ಥೆ ದಿವಾಳಿ ಆಗುತ್ತೆ. ಅಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾವು ಭಾರತ ದೇಶದಂಥ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಎಜುಕೇಷನ್ ಇವೆಲ್ಲ ಹಿನ್ನೆಲೆಗಳಲ್ಲಿ ನಾವು ಕೋವಿಡ್ ಆಸ್ಪತ್ರೆಗಳನ್ನು ನಾವು ಮಾಡಬೇಕಾಗುತ್ತೆ, ಸೆಪ್ರೇಟ್ ಕೋವಿಡ್ ಆಸ್ಪತ್ರೆಗಳು. ಅದಕ್ಕೆ ನಾನು ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರಕ್ಕೆ. ಸರ್ಕಾರಿ ಆಸ್ಪತ್ರೆಗಳೇನಿದ್ದಾವೆ ಇವೆಲ್ಲವನ್ನು ಕೂಡ ಬಹುಶಃ ಇನ್ನು 6 ತಿಂಗಳು 7 ತಿಂಗಳು ಅಥವಾ 1 ವರ್ಷಕ್ಕಾದರೂ ನಾವು ರೆಡಿ ಆಗಬೇಕಾಗುತ್ತೆ ಯೋಜನೆ. ಈ ಒಂದು ಸರ್ಕಾರಿ ಆಸ್ಪತ್ರೆಗಳೆಲ್ಲವನ್ನೂ ಕೂಡ ಕೋವಿಡ್ ಆಸ್ಪತ್ರೆಗಳು ಅಂತ ಮಾಡಿ, ಜ್ವರ, ಕೆಮ್ಮು, ನೆಗಡಿ ಈ ರೀತಿ ಕೋವಿಡ್ ಸಿಂಪ್ಟಮ್ಗಳೇನಿದೆ ಅಂಥವರೆಲ್ಲನೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗೋ ರೀತಿ ಮಾಡಿ, ನಾನ್ ಕೋವಿಡ್ಗಳನ್ನು ಖಾಸಗಿ ಆಸ್ಪತ್ರೆಗಳನ್ನು ನಾನ್ ಕೋವಿಡ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆನ ತಾತ್ಕಾಲಿಕವಾಗಿ 1 ವರ್ಷದವರೆಗೆ ರೂಪಿಸಬೇಕು. ಸರ್ಕಾರ ಖಾಸಗಿ ಆಸ್ಪತ್ರೆಗಳನ್ನು, ಖಾಸಗಿ ವೈದ್ಯರುಗಳನ್ನು, ಖಾಸಗಿ ಕ್ಲಿನಿಕ್ಗಳನ್ನು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಆರೋಗ್ಯ ಯೋಜನೆಯನ್ನೇ ಪುನರ್ರೂಪಿತ ಮಾಡಬೇಕು. ಅದು ನಾನು ವಿನಂತಿ ಮಾಡ್ಕೊಳ್ತೇನೆ. ಐ ರಿಕ್ವೆಸ್ಟ್ ಅವರ್ ಹೆಲ್ತ್ ಪ್ಲಾನರ್ಸ್ ಟು ಡಿಸೈನ್ ಎ ಸೆಪರೇಟ್ ಹೆಲ್ತ್ ಸ್ಟ್ರಾಟಜಿ at least for 1 year, wherein you convert all government hospitals into COVID hospitals and all the private hospitals into non-COVID hospitals. So draw a line. ಸೊ ಇದನ್ನು ಎದುರಿಸಲಿಕ್ಕೆ ಔಷಧಿಗಳನ್ನು ನಾವು ಅನ್ವೇಷಣೆ ಮಾಡ್ತಕ್ಕಂಥದ್ರಲ್ಲಿ ಅದು ಅಫ್ಕೋರ್ಸ್ ತಜ್ಞರು ಸಂಶೋಧನೆಯನ್ನು ಮಾಡಿದ್ದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿತಕ್ಕಂಥದ್ದು ಭಾಳ ಕಷ್ಟ. ವ್ಯಾಕ್ಸಿನ್ ಕಂಡುಹಿಡಿತಕ್ಕಂಥದ್ದು ಯಾವುದೇ ಈಗ HIV ಕೂಡ ಇನ್ನೂ ವ್ಯಾಕ್ಸಿನ್ ಬರಲಿಲ್ಲ. ಈಗ ಸಾರ್ಸು, ಆಮೇಲೆ ಮಾರ್ಸು ಇವ್ಯಾವ ಬಂದಾಗಲೇ 10-12 ವರ್ಷ ಆಯಿತು, ಅದಕ್ಕಿನ್ನೂ ಔಷಧಿ ಕಂಡುಹಿಡಿಯೋಕ್ಕಾಗಲಿಲ್ಲ, ಅದಕ್ಕಿನ್ನೂ ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕಾಗಲಿಲ್ಲ. ಹಾಗೆ ಕೋವಿಡ್-19 ಬಹಳ ವಿರುಲೆಂಟ್ ಆಗಿರೋ ಬಂದಿರ್ತಂಥ ಈ ವೈರಸ್ಗೆ ನಾವು ಬೇಗ ಕಂಡುಹಿಡಿದ್ಬಿಡ್ತೀವಿ ಅಂತ ಅನ್ನೋ ಆಶಾವಾದ ಏನೋ ಸರಿ, ಆದರೆ ಅದು ಪ್ಲ್ಯಾನರ್ಗಳು ಭಾಳ ಆಸೆಯನ್ನು ಇಟ್ಕೋಬೇಕಾಗಿಲ್ಲ. ಸೊ ಹಾಗಾಗಿ ಈ ರೀತಿ ನಾವು ದೇರ್ ಮಸ್ಟ್ ಬಿ ಎ ರಿಫಾರ್ಮೇಷನ್ ಆಫ್ ದಿ ಹೆಲ್ತ್ ಡೆಲಿವರಿ ಸಿಸ್ಟಮ್ ಬೈ ಅವರ್ ಪ್ಲ್ಯಾನ್. ಥ್ಯಾಂಕ್ ಯು ಸರ್. ಸರ್, ಇವಾಗ ನೀವು ಈ ಕೋವಿಡ್-19 ವಿಪತ್ತು ಅಂತ ಕರೆದ್ರಿ, ಹಾಗೆ ಇದು ಮಾರಣಾಂತಿಕ ರೋಗ ಅಂತ ಕೂಡ ಕರೆದ್ರಿ. ಸರ್, ಅದನ್ನು ಹೇಗೆ ನಾವು ನಿರ್ಮೂಲನೆ ಮಾಡೋದು ಸಾಧ್ಯ ಆಗುತ್ತಾ ಇಲ್ವಾ ಅಂತ ನಾನು ಅದಕ್ಕೆ ಮೊದಲೇ ಹೇಳಿದೆ. ನಾವು ಕೋವಿಡನ್ನು 3 ತಿಂಗಳಲ್ಲಿ ಮನೇಲಿ ಇದ್ಬಿಟ್ಟು ನಿರ್ಮೂಲನೆ ಮಾಡ್ತೀವಿ, ಎಲ್ಲರೂ 3 ತಿಂಗಳು ಐಸೋಲೇಷನ್ ಮಾಡಿಬಿಟ್ಟು ನಿರ್ಮೂಲನೆ ಮಾಡ್ತೀವಿ ಅನ್ನೋದು ಸಾಧ್ಯ ಇಲ್ಲದೆ ಮಾಡಿ. ಇದು ತಾತ್ಕಾಲಿಕವಾಗಿ ವೈರಲ್ ಲೋಡ್ ಅಂತ ಹೇಳ್ತೀವಿ. ವೈರಲ್ ಅಂದರೆ ದಿ ಕ್ವಾಂಟಮ್ ಆಫ್ ವೈರಸ್ ಇನ್ ದಿ ಎನ್ವೈರ್ಮೆಂಟ್. ಯಾಕೆಂದರೆ ವೈರಸ್ಸು ಹೊರಗಡೆ 3-4 ಗಂಟೆ ಇದ್ದರೆ ಸತ್ತೋಗುತ್ತೆ. ಸೊ ಹಾಗಾಗಿ ನಾವು ಭಾರತ ದೇಶಕ್ಕೆ ಏನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಲ್ಲ ಚೈನಾದಿಂದ, ಬೇರೆ ಬೇರೆ ದೇಶಗಳಿಂದ, ಆ ಒಂದು ವೈರಸ್ಸಿನ ಲೋಡು ಈ ಒಂದು ಲಾಂಗ್ ಪೀರಿಯಡ್ ಕ್ವಾರಂಟೈನ್ ಪೀರಿಯಡಲ್ಲಿ 100% ಡೆಫಿನೆಟಾಗಿ ಆ ಲೋಡಂತೂ ಕಡಿಮೆ ಆಗಿದೆ. ಸೊ ಹಾಗಾಗಿ ನಾವು ಏನನ್ನು ಮಾಡಬೇಕು ಅಂತಂತಂದರೆ ಈ ಲೋಡನ್ನು ಮತ್ತೆ ನಾವು ಇದೇ ಕ್ವಾರಂಟೈನನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಕೋವಿಡ್ ಜೊತೆ ಬದುಕೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಿ. ಸೊ ಹೇಗೆ ಕೋವಿಡ್ ಜೊತೆ ಬರ್ತಕ್ಕಂಥದ್ದು, ಈಗ ಅಡ್ಮಿನಿಸ್ಟ್ರೇಟಿವ್ಲಿ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು ಒಂದು ವೆರಿ ಇಂಪಾರ್ಟೆಂಟ್. ಎರಡನೇದು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಮೂರನೇದು ನಮ್ಮ ಆರ್ಥಿಕ ವ್ಯವಸ್ಥೆನ ಪುನರ್ರೂಪಿಸಬೇಕಾಗಿದೆ. ಬದುಕು ಸಂಪತ್ತು ಕ್ರಿಯೇಷನ್ ಅಂತಂದರೆ ಸಂಪತ್ತು ಕ್ರಿಯೇಷನ್ನು ಭೋಗಕ್ಕಾಗಿ ಅಲ್ಲ, ಮತ್ತು ನಾವು ಮನುಷ್ಯ ಬದುಕಲಿಕ್ಕಾಗಿ ಸಂಪತ್ತು ಬೇಕು. ಆ ದಿಕ್ಕಿನಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಪುನರ್ರೂಪಿಸಿ ನಾವು ಮನುಷ್ಯನನ್ನು ಈ ದಾಹವನ್ನು, ಹಣದ ದಾಹದ ಅವನ್ನು ಕಮ್ಮಿ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ವಿ ಹ್ಯಾವ್ ಟು ಪ್ಲ್ಯಾನ್ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ಕೋವಿಡ್ ಜೊತೆ ಬದುಕಿದಾಗ ಈಗ ಗೌರ್ಮೆಂಟ್ ಏನು ಕಚೇರಿಗಳಿದ್ದಾವೆ, ಆ ಕಚೇರಿಗಳಲ್ಲಿ ಒಂದು ಕಡಿಮೆ ಸಂಖ್ಯೆ ಜನ ಮಾಡ್ತಕ್ಕಂಥದ್ದು, ರೊಟೇಷನಲ್ಲಿ ಅವ್ರನ್ನ ಪೋಸ್ಟ್ ಮಾಡ್ತಕ್ಕಂಥದ್ದು, ಹೀಗೆ ಕಚೇರಿಗಳಲ್ಲಿ ಜನಸಂದಣಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಮೇಲ್ಗಳ ಮುಖಾಂತರ ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು, ಜನ ದಟ್ಟಣೆಯನ್ನು ಕಡಿಮೆ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಪ್ಲ್ಯಾನರ್ಸ್ಗಳು ಯೋಜನೆಗಳನ್ನು, ದೀರ್ಘಕಾಲದ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದಲ್ಲದೆ ಭಾಳ ಮುಖ್ಯವಾದಂಥ ಭಾಳ ಅಂಶ ಅಂತಂತಂದರೆ ನಾವು
ಕೋವಿಡ್ ಜೊತೆ ಬದುಕೋದನ್ನು ಕಲ್ತ್ಕೋಬೇಕಾಗುತ್ತೆ. ಈ ರೀತಿ ಔತ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲದೇ ಇದ್ದರೆ ಮನುಷ್ಯನ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರುತ್ತೆ. ನಾನು ಒಂದು ಮಾತನ್ನು ಹೇಳಲಿಕ್ಕಿರ್ತೀನಿ, ಈಗ ಆಲ್ರೆಡಿ ಯಾರು ಕ್ವಾರಂಟೈನ್ ಆಗಿ ಕೂತಿದ್ದಾರೆ, ದಯಮಾಡಿ ನಾನು ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ಳಿಕ್ಕೆ ಬರ್ತೀನಿ. ನೀವು ದಯಮಾಡಿ ನೀವು ಏನು 10-14 ದಿನ ನೀವೇನು ಮನೆಯಲ್ಲೇ ಕೂತಿರ್ತೀರಿ, ನಿಮ್ಮ ಮನಸ್ಸನ್ನು ಉಲ್ಲಾಸ ಮಾಡ್ಕೊಳ್ಳಿಕ್ಕೆ ನೀವು ಕೆಲವು ಕಾರ್ಯಕ್ರಮಗಳನ್ನು ನೀವು ಹಾಕೋಬೇಕಾಗುತ್ತೆ. ಏನು ಸಂಗೀತವನ್ನು ಕೇಳ್ತಕ್ಕಂಥದ್ದು, ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಕ್ಕಂಥದ್ದು. ಸಂಗೀತ ಭಾಳ ಮುಖ್ಯವಾದಂಥದ್ದು. ಇವತ್ತು ವೈಜ್ಞಾನಿಕವಾಗಿ ಸಾಬೀತಾಗಿದೆ, ಯಾವುದೇ ಬಗೆಯ ಸಂಗೀತ ಮನಸ್ಸಿನ ತಲ್ಲಣವನ್ನು ಕಡಿಮೆ ಮಾಡುತ್ತೆ, ಮನಸ್ಸಿನ ಆರೋಗ್ಯವನ್ನು ಕಡಿಮೆ ಮಾಡುತ್ತೆ ಮತ್ತು ಮೆದುಳಿನ ಮೇಲೆ ಪರಿಣಾಮ ಬೀರಿ ಮೆದುಳನ್ನು ಶಾಂತಗೊಳಿಸುತ್ತೆ. ಹಾಗಾಗಿ ಬೇರೆ ಬೇರೆ ರೀತಿಯ ಸಂಗೀತವನ್ನು ಕೇಳ್ತಕ್ಕಂಥದ್ದು, ಒಳ್ಳೆಯ ಪುಸ್ತಕಗಳನ್ನು, ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದ್ತಕ್ಕಂಥದ್ದು. ಇದಲ್ಲದೆ ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಹರಟೆ ಹೊರತಕ್ಕಂಥದ್ದು, ಮನೆಯಲ್ಲಿ ಸಂಸಾರದ ಜೊತೆ ತಮ್ಮ ಈ ಒಂದು ಜೀವನದ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು ಮತ್ತು ತಮ್ಮ ಬೇರೆ ಬೇರೆ ಕ್ಷೇತ್ರದ ನಾಲೆಡ್ಜ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆ ಪುಸ್ತಕಗಳನ್ನು ಓದ್ತಕ್ಕಂಥದ್ದು. ಅಂತೂ ನಿಮ್ಮ ಹಿಂದಿನ ಜೀವನವನ್ನು ಒಮ್ಮೆ ಸಿಂಹಾವಲೋಕನ ಮಾಡ್ಕೊಂಡು, ನಾನೆಲ್ಲೆಲ್ಲಿ ಒಳ್ಳೇದು ಮಾಡಿದ್ದೀನಿ, ನಾನೆಲ್ಲೆಲ್ಲಿ ತಪ್ಪು ಮಾಡಿದ್ದೀನಿ, ನಾನೇನೇನು ಇನ್ನೂ ಒಳ್ಳೇದು ಮಾಡ್ಬೋದಾಗಿತ್ತು, ಈ ರೀತಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು. ಈ ರೀತಿ ಮನುಷ್ಯ ತನ್ನ ದಿಕ್ಕಿನಲ್ಲಿ ತಾನು ಈ ಕ್ವಾರಂಟೈನಲ್ಲಿ ಇರ್ತಕ್ಕಂಥವರು ಇದನ್ನು ದಯಮಾಡಿ ತಾವು ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕು. ಅಥವಾ ಕೂತ್ಕೊಂಡು ನನಗೆ ಈ ಕಾಯಿಲೆ ಬಂದುಬಿಡ್ತಲ್ಲ, ನಾನೇನು ಮಾಡೋದು, ಆಮೇಲೆ ನನ್ನ ಆದಾಯ ಹೊರಟೋಯ್ತಲ್ಲ, ನಾನು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾಯಿದ್ದೆ, ಇಷ್ಟು ಕೋಟಿ ಮಾಡ್ತಾಯಿದ್ದೆ, ಇಷ್ಟು ಸಾವಿರ ಮಾಡ್ತಾಯಿದ್ದೆ, ಮುಂದೆ ಏನಾಗ್ಬಿಡುತ್ತೋ, ದಯಮಾಡಿ ನೋಡಿ ನಿಮ್ಮ ಜೀವ ಉಳಿಸ್ಕೊಳ್ಳಿ. ಮನುಷ್ಯನಿಗೆ ಹಣ ಬೇಕು. ಯಾತಕ್ಕೆ ಹಣ? ಬದುಕೋಕ್ಕಾಗಿ ಹಣ. 100 ಕೋಟಿ 200 ಕೋಟಿ ಆಗಿದ್ದರೂ ಕೂಡ ಬಿಟ್ಟು ಹೋಗಬೇಕಾಗುತ್ತೆ. ಅದು ದಯಮಾಡಿ ನೀವು ಈ ಕೋವಿಡ್ ಪೀರಿಯಡ್ನಲ್ಲಿ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ, ಮನಸ್ಸಿಗೆ ನೆಮ್ಮದಿಯನ್ನು ತೆಗೆದುಕೊಳ್ಳಿ. ಹುಟ್ಟಿದ ಶಿವ ಹುಲ್ಲು ಮೇಯಿಸ್ತಾನ ಅಂತ ಒಂದು ಗಾದೆ ಇದೆ. ಹಾಗಾಗಿ ಆ ಪರಮಾತ್ಮ, ಆ ಸೃಷ್ಟಿಕರ್ತ ಯಾರಿಗೆ ಹುಟ್ಟಿಸಿರ್ತಾನೋ ಅವ್ರಿಗೆಲ್ಲರೂ ಕೂಡ ಬದುಕಲಿಕ್ಕೆ ಅನ್ನ, ಹಾಕೊಳ್ಳಿಕ್ಕೆ ಬಟ್ಟೆ, ವಾಸ ಮಾಡಲಿಕ್ಕೆ ಒಂದು ಜಾಗ ಕೊಟ್ಟೇ ಕೊಡ್ತಾರೆ. ನಿಮ್ಮ ಆಸೆಗಳನ್ನು ಮಿತಿ ಮಾಡ್ಕೊಳ್ಳಿ. ಹಾಗಾಗಿ ನೀವು ಈ ರೀತಿ ಒಂದು ಆಲೋಚನೆಗಳನ್ನು ಮಾಡಿ, ಇಲ್ಲೇ ಹೋದರೆ ನೀವು ನನ್ನ ಹಣ ಏನಾಯಿತು, ನನ್ನ ಇದೇನಾಗಿತ್ತು, ನನ್ನ ಬಿಸ್ನೆಸ್ ಏನಾಗಿತ್ತು, ಈ ರೀತಿ ನೀವು ಆಲೋಚನೆ ಮಾಡಿದ್ರೆ ನೀವು ಡಿಪ್ರೆಷನ್ಗೆ ಹೋಗ್ಬಿಡ್ತೀರಿ. ಆಮೇಲೆ ಯಾವ ಮಾನಸಿಕ ವೈದ್ಯರನ್ನು ಕೂಡ ನೀವು ಇದು ಮಾಡಿ. ಅದಕ್ಕೆ ನಾನು ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನೀವು ಏನು ಕ್ವಾರಂಟೈನನ್ನು ಮಾಡ್ತಾರೆ ಅವರ ಮಾನಸಿಕ ಆರೋಗ್ಯವನ್ನು ಕೌನ್ಸಿಲಿಂಗ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ. ಇಲ್ಲ ಅಂತಂದರೆ ಇದು ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ. ಮನೋರೋಗ ಏನಾದರೂ ಜಾಸ್ತಿ ಆಗೋಗ್ಬಿಟ್ರೆ, ಮನುಷ್ಯನ ಮನಸ್ಸು ಹದಗೆಟ್ಬಿಟ್ರೆ, ಮೆಂಟಲ್ ಡಿಸಾಸ್ಟರ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಡಿಸಾಸ್ಟರ್ ಫಾರ್ ಎ ಹ್ಯೂಮನ್ ಬೀಯಿಂಗ್. ಆದ್ದರಿಂದ ದಯಮಾಡಿ ಇದ್ರ ಬಗ್ಗೆ ಸರ್ಕಾರ ಆಲೋಚನೆ ಮಾಡಿ. ಥ್ಯಾಂಕ್ ಯು ಸರ್. ಕೋವಿಡ್ನಿಂದ ಉಂಟಾದ ವಿಪತ್ತನ್ನು ನಿರ್ವಹಣೆ ಮಾಡೋದು ಹೇಗೆ ಮತ್ತು ಇದರ ಬಗ್ಗೆ ನೀವು ಗೌರ್ಮೆಂಟ್ ಮತ್ತು ನಮ್ಮ ಸೊಸೈಟಿಗೆ ಏನು ಸಲಹೆ ಕೊಡಲು ಇಚ್ಛಿಸ್ತೀರಾ ಅಂತ? ನೋಡಿ, ನಾನು ಹೇಳಿದೆ, ಕೋವಿಡ್ನ ವಿಪತ್ತನ್ನು ನಿರ್ವಹಣೆ ಮಾಡೋದ್ರಲ್ಲಿ ಮನುಷ್ಯನ ಪಾತ್ರ ಬಹಳ ಮುಖ್ಯ. ಬಹುಶಃ ನಾನು ಪದೇ ಪದೇ ಹೇಳ್ತೀನಿ, ಕೋವಿಡ್ಗೆ ಒಂದು ದೊಡ್ಡ ನಮಸ್ಕಾರ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಮನುಷ್ಯನನ್ನು ತನ್ನ ಆರೋಗ್ಯದ ಮೇಲೆ ಇಷ್ಟೊಂದು ಜಾಗೃತಿ, ತನ್ನ ದೇಹದ ಮೇಲೆ, ತನ್ನ ಮನೆಯ ಮೇಲೆ ಒಂದು ಆಸಕ್ತಿಯನ್ನು ಹುಟ್ಟಿಸಿದಂಥ ಈ ವೈರಸ್ಗೆ ನಾವು ಒಂದು ಧನ್ಯವಾದ ಹೇಳಲೇಬೇಕಲ್ವ. ಹಾಗಾಗಿ ನಮ್ಮನ್ನು ಬೇರೆ ರೀತಿ ಆಲೋಚನೆ ಮಾಡಲಿಕ್ಕೆ ಕೋವಿಡ್ ಒಂದು ರೀತಿ ಸಹಕಾರ ಕೊಟ್ಟಿದೆ ಅಂತ ನಾವು ಲೆಟ್ ಅಸ್ ಟೇಕ್ ಇಟ್ ಇಸ್ ಇನ್ ಎ ಪಾಸಿಟಿವ್ ಸೆನ್ಸ್. ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನಾವೇನು ಮಾಡಬೇಕಾಗಿದೆ ಅಂತಂದರೆ, ನಾನಾಗಲೇ ಹೇಳಿದೆ, ಅವರ್ ಪ್ಯಾನಲ್ ಶುಡ್ ಆಲ್ವೇಸ್ ಥಿಂಕ್ ಆ್ಯಂಡ್ ಅಗೇನ್ ರಿವೈಸ್ ಅವರ್ ಹೆಲ್ತ್ ಪ್ಲ್ಯಾನ್ಸ್, ರಿವೈಸ್ ಅವರ್ ಎಕನಾಮಿಕ್ ಪ್ಲ್ಯಾನ್ಸ್, ರಿವೈಸ್ ಅವರ್ ಸೋಷಿಯಲ್ ಪ್ಲ್ಯಾನ್ಸ್, and definitely revise our mental health problem plans. These are all most important disaster that is going to be already caused by the COVID-19, and there must be a good strategy by our planners, taking into confidence of all our planners, the experts in the field, the psychiatrists, psychologists, and all these should
ಕಮ್ ಟುಗೆದರ್ ಆ್ಯಂಡ್ ಗಿವ್ ಎ ಲಾಂಗ್ ಟರ್ಮ್ ಪ್ಲ್ಯಾನ್. ಇನ್ನೊಂದು ಬಹಳ ಮುಖ್ಯವಾಗಿ, ಯಾರನ್ನು ನಾವು ಕ್ವಾರಂಟೈನ್ ಮಾಡಬೇಕು, ಯಾರನ್ನು ನಾವು ಕ್ವಾರಂಟೈನ್ ಹಾಕಬೇಕು ಅಂತಕ್ಕಂಥದ್ದು ಭಾಳ ಪ್ರಶ್ನೆ. ಈಗ ನಾವು ನೋಡ್ತಾ ಇದ್ದೇವೆ, ನಾವು ಯಾರು ಕ್ವಾರಂಟೈನ್ ಮಾಡೋಕ್ಕೆ ಎಳ್ಕೊಂಬರಕ್ಕೆ ಹೋಗೋದ್ರೆ ಎಲ್ಲರೂ ಕೂಡ ಅವರೆಲ್ಲ ಡಾಕ್ಟ್ರುಗಳಿಗೆಲ್ಲ ಹಿಡ್ಕೊಂಡು ಹೊಡೆಯೋದು ಇವೆಲ್ಲ ಮಾಡ್ತಾಯಿದ್ದಾರೆ. ನಾನು ಒಂದನ್ನು ಹೇಳಲಿಕ್ಕೆ ಪಡ್ತೇನೆ, ನಾನು ಯಾರ ಧರ್ಮವೇ ಆಗಲಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ನಿಜವಾಗ್ಲೂ ಕೂಡ ಅವರ ಅಜ್ಞಾನದ ಬಗ್ಗೆ ನನಗೆ ತುಂಬ ನೋವಾಗುತ್ತೆ. ಯಾಕೆಂತಂದರೆ ಅಜ್ಞಾನ ಅಷ್ಟೇ, ಇನ್ನೇನೂ ಇಲ್ಲ. ಆ ಅಜ್ಞಾನವನ್ನು ಹೋಗಲಾಡಿಸೋದ್ರಲ್ಲಿ ನಮ್ಮ ನಾಯಕತ್ವ ಫೇಲ್ಯೂರ್ ಆಗಿದೆಯಲ್ಲ, ನಿಜವಾಗ್ಲೂ ಆ ನಾಯಕತ್ವವನ್ನು ನಾವು ಬೀಬೇಕೆ ವಿನ ಪಾಪ ಆ ಜನಗಳನ್ನು ಬೈದೇನು ಪ್ರಯೋಜನ ಇಲ್ಲ. ಯಾತಕ್ಕೆ ಅಂತಂದರೆ ನೋಡಿ, ಹಿಂದೆ ನಮಗೆ ಟಿ ಬಿ ಬಂದಾಗ, ಏಡ್ಸ್ ಬಂದಾಗ ಇದೇ ರೀತಿ ಸಮಸ್ಯೆ ಇತ್ತು. ಸೊ ಏನಾದರೂ ಒಂದು ಕಾಯಿಲೆ ಬಂದ್ಬಿಟ್ಟು ತಗೊಂಡಾಗ ಒಂದು ಕಡೆ ಕೂಡಾಗ್ತಾರೆ ಅಂತಂದರೆ, ನನಗೇನಪ್ಪ ಸಮಾಜ ನನ್ನ ಬಹಿಷ್ಕಾರ ಮಾಡುತ್ತೆ, ಇನ್ಯಾವುದೋ ರೀತಿ ನೋಡುತ್ತೆ, ನಾನು ಇನ್ಯಾರು ಹರಡಿದ್ದೀನಿ ಅಂತ ಅನ್ನೋ ಭಾವನೆಯಿಂದ ಇನ್ಯಾರೋ ಹುಡುಕಕ್ಕೆ ಶುರು ಮಾಡ್ತಾರೆ. ಈ ರೀತಿಯ ಒಂದು ಹೆದರಿಕೆಯ ಮನೋಭಾವ ನಮ್ಮ ಜನದಲ್ಲಿ ಉಂಟಾಗುತ್ತೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದಯಮಾಡಿ ಈ ಮನೋಭಾವವನ್ನು ಬಿಡಬೇಕು. ಇದು ನಿಮ್ಮ ಜೀವವನ್ನು ಉಳಿಸ್ಕೋಬೇಕಾಗುತ್ತೆ. ಮನುಷ್ಯ ತಾನು ಉಳಿಬೇಕು, ಅಲ್ಲದೆ ಈ ಸಮುದಾಯವನ್ನು ಉಳಿಸಬೇಕು. ನಾವು ಮುಂದಿನ ಪೀಳಿಗೆಗೆ ಈ ಒಂದು ಜನವನ್ನು, ಈ ಮನುಕುಲವನ್ನು ಮತ್ತು ಪರಿಸರವನ್ನು ಬಿಟ್ಟು ನಾವು ಹೋಗಬೇಕಾಗ್ತದೆ. ಸೊ ಹಾಗಾಗಿ ದಯಮಾಡಿ ಬೇರೆಯವರಿಗೆ ನಾವು ಹರಡಲಿಕ್ಕೆ ಇದನ್ನು ಬಿಡಬಾರ್ದು. ಈ ಏನು ಕ್ವಾರಂಟೈನ್ನ, ಯಾರನ್ನ ಕ್ವಾರಂಟೈನ್ ಮಾಡಬೇಕು ನೋಡಿ, ಭಾಳ ಮುಖ್ಯವಾಗಿ ಕ್ವಾರಂಟೈನ್ ಅಂದರೆ ಕ್ವಾರಂಟೈನನ್ನು ಒಂದು 3 ರೀತಿ ಕ್ವಾರಂಟೈನ್. ಒಂದು ಅವರ ಮನೆಯಲ್ಲೇ ಇರ್ತಕ್ಕಂಥದ್ದು, ಮನೆಯಲ್ಲೇ ಒಂದು ರೂಮ್ನಲ್ಲಿ ಅವ್ರನ್ನ ಕೂಡಾಕ್ಬಿಟ್ಟು ಮನೆಯವರಿಂದಲೇ ಅವ್ರನ್ನ ಸೆಪರೇಟ್ ಮಾಡಿ ಇರ್ತಕ್ಕಂಥದ್ದು. ಎರಡನೆಯದು ಮನೆಯಿಂದ ಹೊರಗಡೆ, ಮನೆಯವರು ಕೂಡ ಬೇರೆದಾನೆ, ಒಬ್ಬರನ್ನೇ ಏಕಾಂತವಾಗಿ ಇರ್ತಕ್ಕಂಥದ್ದು. ಮೂರನೆಯದು ಹಾಸ್ಪಿಟಲ್ ಇರ್ತಕ್ಕಂಥದ್ದು. ಈ 3 ರೀತಿಯ ಕ್ವಾರಂಟೈನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ಮನೆಯಲ್ಲೇ ಯಾರನ್ನ ಇಡ್ತಾರೆ, ಜ್ವರ, ಕೆಮ್ಮು, ನೆಗಡಿ ಇದ್ದು, ಕೋವಿಡ್ ಕಾಯಿಲೆ, ಶಂಕಿತ ಕೋವಿಡ್ ಕಾಯಿಲೆ ಇರುವಂಥ ಜಾಗಕ್ಕೆ ಅವರು ಹೋಗಿ ಬಂದಿದ್ದರೆ, ಅಥವಾ ಅಲ್ಲಿಗೆ ಹೋಗಿ ಬಂದಿದ್ದವರ ಜೊತೆ ಅವರಿಗೆ ಸಂಪರ್ಕ ಇದ್ದರೆ, ಟೆಸ್ಟು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿಕ್ಕೆ ನಾವೆಲ್ಲರಿಗೂ ಟೆಸ್ಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇವರು ಅನುಮಾನಿತರು, ಸಸ್ಪೆಕ್ಟ್ಸ್, ಅವ್ರನ್ನ ಅವರ ಮನೆಯಲ್ಲೇ ನಾವು ಇಡ್ತೇವೆ. ಅವ್ರ ಮನೆಯಲ್ಲೇ ಇಟ್ಟು ಏನು ಮಾಡ್ತೀವಿ ಅಂತಂದರೆ, ಬೇರೆಯವರು ಯಾರೂ ಕೂಡ ಅವ್ರ ಜೊತೆ ಮಿಕ್ಸ್ ಆಗಬಾರ್ದು. ಅವರ ಟಾಯ್ಲೆಟ್ಗಳನ್ನ ಸಾಮಾನ್ಯವಾಗಿ ಅವರೇ ಶುಚಿತ್ವ, ಅವರೇ ಕ್ಲೀನ್ ಮಾಡ್ಕೋಬೇಕು ಅವ್ರ ಟಾಯ್ಲೆಟ್ನ. ಮತ್ತು ಅವರಿಗೆ ಏನೇನು ಬಟ್ಟೆಗಳು ಏನಿದ್ದಾವೆ ಅದನ್ನು 14 ದಿನಕ್ಕೆ ಆಗ್ತಕ್ಕಂಥ ಬಟ್ಟೆಗಳನ್ನು ಅಲ್ಲೇ ಮೊದಲೇ ಇಟ್ಬಿಡಬೇಕು. ಮತ್ತು ಆಹಾರವನ್ನು ಕೂಡ ಯಾರಾದರೂ ಒಬ್ಬರು ಬಾಗಿಲನ್ನು ತೆಗೆದು ಕೊಟ್ಬಿಟ್ಟು ಹೊರಗಡೆ ಬರಬೇಕು. ಅವರನ್ನು ನೋಡಲಿಕ್ಕೆ ಹೋಗ್ತಕ್ಕಂಥವರು ಕೂಡ ಮಾಸ್ಕನ್ನು ಧರಿಸ್ಕೋಬೇಕು. ಈ ರೀತಿ ಮನೆಯಲ್ಲೇ ಕ್ವಾರಂಟೈನನ್ನು ಮಾಡ್ತಕ್ಕಂಥದ್ದು. ಭಾಳ ಸಮಸ್ಯೆ ಏನಾಗಿದೆ ಅಂತಂದರೆ, ಮನೆಯಲ್ಲೇ ರೂಮ್ಗಳು ಇರ್ತಕ್ಕಂಥದ್ದು ಅಥವಾ ಕೊಠಡಿಗಳು ಇರ್ತಕ್ಕಂಥವ್ರು ಇದ್ದರೆ ಓಕೆ. ಪಾಪ ನಮ್ಮ ಸಮಾಜದಲ್ಲಿ ಈ ರೂಮ್ಗಳು ಇಲ್ಲ, ಬರೀ ಹಾಲ್ಗಳಲ್ಲಿ ಎಲ್ಲ ಮನೆಯವರೆಲ್ಲರೂ ಕೂಡ ಹಾಲ್ಗಳಲ್ಲಿ ಮಲ್ಕೊಳ್ತಕ್ಕಂಥ ಪರಿಸ್ಥಿತಿ, ಸಾಮಾಜಿಕ ಸಮಸ್ಯೆ. ಇಂಥವ್ರಿಗೆ ಏನು ಮಾಡೋದು ನಾವು? ಸರ್ಕಾರ ಆಲೋಚನೆ ಮಾಡಬೇಕು. ಯಾಕೆಂದರೆ ಇದು ಇನ್ನು ಮುಂದೆ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಂಥವ್ರನ್ನ ಬೇರೆ ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರ ಬೇರೆ ವ್ಯವಸ್ಥೆಯನ್ನು ಮಾಡಿ ಅವರಿಗೆ, ಇಂಥವ್ರನ್ನೂ ಕೂಡ ಯಾರಿಗೆ ಮನೆಯಲ್ಲಿ ಸಪ್ರೇಟ್ ಕೊಠಡಿಗಳು ಇರೋದಿಲ್ಲ ಅಂಥವ್ರನ್ನ ಸರ್ಕಾರ ಬೇರೆ ಕಡೆ ಐಸೋಲೇಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗ ಅದಕ್ಕೆ ಬೇರೆ ಬೇರೆ ಅದು ತೋಟಗಳಾಗ್ಬೋದು, ಹೋಟೆಲ್ಗಳಾಗ್ಬೋದು, ಅದಕ್ಕೆ ನೀವು ಆ ಹೋಟೆಲ್ಗಳನ್ನು ತೆಗೆದುಕೊಂಡು ಈಗಲೇ ನಾವು ಸರ್ವಸನ್ನದ್ಧ ಆಗಬೇಕು. ಎರಡನೆಯದು ಕೋವಿಡ್ ಪಾಸಿಟಿವ್ ಅಂದರೆ ನಾನೇನು ಟೆಸ್ಟ್ ಹೇಳಿದ್ದೀನಿ ಆ ಟೆಸ್ಟು ಪಾಸಿಟಿವ್ ಇರತಕ್ಕಂಥದ್ದು. ನೋಡಿ, ಪಾಸಿಟಿವ್ ಇದ್ದವರೆಲ್ಲ ಹೆದರ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ, ಕೋವಿಡ್ ಕಾಯಿಲೆ 90% ಜನದಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಬರೀ ಜ್ವರ, ಕೆಮ್ಮು, ನೆಗಡಿ ಬಂದ್ಬಿಟ್ಟು ಕೋವಿಡ್ ಪಾಸಿಟಿವ್ ಆಯಿತು ಅಂತ ಇಟ್ಕೊಳ್ಳಿ, ಜೀವ ಭಯ ಬೇಕಾಗಿಲ್ಲ.
90% ರೋಗಿಗಳಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇನ್ನು 10% ರೋಗಿಗಳು ಅವರಿಗೆ ಸಿವಿಯರ್ ಆಗ್ಬೋದು. ಆ ಸಿವಿಯರ್ ಆದರಲ್ಲಿ ಸಾಯೋರೆಷ್ಟು ಜನ? 2-3%. ಅದರಿಂದ ಭಯ ಪಟ್ಕೋಬೇಡಿ ಇದನ್ನು. ಯಾಕೆಂದರೆ 2-3% ಕೂಡ 130 ಕೋಟಿ ಜನಕ್ಕೆ ಸಂಖ್ಯೆ ಜಾಸ್ತಿ ಆಗ್ಬೋದು, ಅದು ಬೇರೆ ವಿಚಾರ. ಸೊ ಹಾಗಾಗಿ ನಾವು ಈ ಐಸೋಲೇಷನ್ ಏನು ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಐಸೋಲೇಷನ್ ಮಾಡುವಾಗ ಈ ರೀತಿ ಪಾಸಿಟಿವ್ ಆಗಿರೋರನ್ನ ನೀವು ಆಸ್ಪತ್ರೆಯಲ್ಲೇ ಮಾಡಬೇಕು. ಸೊ ಆ ಪಾಸಿಟಿವ್ ಯಾರಾಗಿರ್ತಾರೆ ಅವರಿಗೆ ಜ್ವರ ಇರಲಿ, ಈ ಕೆಲವರಿಗೆ ನೋಡಿ ಸಿಂಪ್ಟಮ್ಯಾಟಿಕ್ ಕೋವಿಡ್ ಕಣಜ ಅಂದರೆ ಇವರಿಗೆ ಯಾವ ಕಾಯಿಲೆನೂ ಇರೋದಿಲ್ಲ, ಆದರೂ ಕ್ಯಾರಿಯರ್ಸ್ ಆಗಿರ್ತಾರೆ. ಅವರಿಗೆ ಪಾಸಿಟಿವ್ ಇರುತ್ತೆ, ಅಂಥವ್ರನ್ನೂ ಕೂಡ ನೀವು ಕ್ವಾರಂಟೈನಲ್ಲಿ ಇಡಬೇಕು. ಸೊ ಯಾರಿಗೆ ಜ್ವರ ಕೆಮ್ಮು ಇದ್ದು ಕಾಯಿಲೆ ಇದ್ದು ಪಾಸಿಟಿವ್ ಆಗಿರ್ತಾರೋ ಅವ್ರನ್ನ ಕೋವಿಡ್ ಹಾಸ್ಪಿಟಲಲ್ಲೇ ವಿ ಹ್ಯಾವ್ ಟು ಕ್ವಾರಂಟೈನ್. ಯಾಕೆಂದರೆ ಅಟ್ ಎನಿ ಟೈಮ್ ಅವ್ರಿಗೆ ಕಾಯಿಲೆ ಉಲ್ಬಣಗೊಳ್ಬೋದು, ತೀವ್ರವಾದ ಚಿಕಿತ್ಸೆ ಬೇಕಾಗ್ಬೋದು. ಅವ್ರ ಚಿಕಿತ್ಸೆ ಸಾಮಾನ್ಯ ಚಿಕಿತ್ಸೆನೇ. ಯಾಕೆಂತಂದರೆ ಅವ್ರಿಗೇನಾದರೂ ಕಾಯಿಲೆ ಜಾಸ್ತಿ ಆದರೆ ಇಮಿಡಿಯೇಟಾಗಿ ಅಂದರೆ ಯಾರು ಪಾಸಿಟಿವ್ ಇರ್ತಾರೋ ಅವರ ರೋಗ ಹರಡ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವರನ್ನು ಹಾಸ್ಪಿಟ್ಲಲ್ಲಿ ಮಾಡಬೇಕು. ಇನ್ನೊಂದು ಭಾಳ ಮುಖ್ಯ ಚಾಲೆಂಜ್ ಅಂತಂದರೆ ಹೆಲ್ತ್ ಕೇರ್ ವರ್ಕರ್ಸ್. ನಿಜವಾಗ್ಲೂ ಕೂಡ ನಮ್ಮ ವೈದ್ಯಕೀಯ ಸಮುದಾಯದ ಎಲ್ಲ ಸಿಬ್ಬಂದಿಗಳನ್ನು, ನನ್ನ ಸಹೋದ್ಯೋಗಿಗಳನ್ನು ಹೃದಯಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ. ಇಂಥ ಸಂದರ್ಭದಲ್ಲಿ ಭಾಳ ಧೈರ್ಯದಿಂದ ನಮ್ಮ ಸಾವಿಗೆ ಈಡಾಗಿರ್ತಕ್ಕಂಥ ವೈದ್ಯರನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವನ್ನು ಲೆಕ್ಕಿಸದೆ ನಾವು ಏನು ಪ್ರಮಾಣವನ್ನು ತೆಗೆದುಕೊಂಡಿದ್ದೇವೆ, ನನ್ನ ಜೀವವನ್ನು ಒತ್ತೆ ಇಟ್ಟು ಇನ್ನೊಂದು ಜೀವವನ್ನು ನಾನು ರಕ್ಷಣೆ ಮಾಡ್ತೇನೆ ಅಂತಕ್ಕಂಥ ಪ್ರಮಾಣವನ್ನು ನಾವೇನು ತೆಗೆದುಕೊಂಡಿದ್ದೇವೆ, ಆ ಪ್ರಮಾಣಕ್ಕೆ ಬದ್ಧವಾಗಿ ನಡೀತಾ ಇರ್ತಕ್ಕಂಥ ಏಕೈಕ ವೃತ್ತಿ ಏನಾದರೂ ಇದ್ದರೆ ಇವತ್ತು ಪ್ರಪಂಚದಲ್ಲಿ ಅದು ವೈದ್ಯಕೀಯ ವೃತ್ತಿ ಅನ್ನೋದನ್ನು ನಾವು ಇವತ್ತು ಜನಸಮುದಾಯ ಮನಗಾಣ್ತಾ ಇರ್ತಕ್ಕಂಥದ್ದು. ವೈದ್ಯೋ ನಾರಾಯಣ ಹರಿ ಅಂತಕ್ಕಂಥ ಒಂದು ಪದನಾಮಕ್ಕೆ ನಾವೆಲ್ಲ ಭದ್ರಾಗಿರ್ತಕ್ಕಂಥದ್ದನ್ನು ಸಮಾಜ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು, ನಮ್ಮನ್ನು ಪ್ರಶಂಸೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ವೈದ್ಯಕೀಯ ಸಮುದಾಯಕ್ಕೆ ಭಾಳ ತೃಪ್ತಿ ಇದೆ. ಸೊ ಹಾಗಾಗಿ ಅಂಥವರು ನಾವು ರಕ್ಷಣೆ ಮಾಡಬೇಕು. ಯಾರನ್ನು ಕ್ವಾರಂಟೈನ್ ಮಾಡಬೇಕು ಅಂತಂದರೆ, ಯಾರು ಈ ರೋಗಿಗಳ ಜೊತೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು, ಡಾಕ್ಟ್ರೇ ಆಗ್ಬೋದು, ನರ್ಸಸ್ಸೇ ಆಗ್ಬೋದು, ಟೆಕ್ನಿಷಿಯನ್ಸ್ಗಳೇ ಆಗ್ಬೋದು, ಯಾರ ಜೊತೆ ಕೆಲಸ ಮಾಡ್ತಾರೆ ಪಾಸಿಟಿವ್ ಪೇಷಂಟ್ ಅವರನ್ನೂ ಕೂಡ ಅಲ್ಲಿಂದ ಬಂದಂಥ ದಿನದಿಂದ 14 ಜನ ಅವ್ರನ್ನ ಕ್ವಾರಂಟೈನ್ ಮಾಡಿ ಮನೆ ಕಳಿಸ್ಬೋದು. ಪಾಪ 14 ಜನ ಅವ್ರ ಹೆಂಡತಿ ಮಕ್ಕಳ ಜೊತೆ ಸೇರೋಗಿಲ್ಲ, ಅವ್ರ ಮಕ್ಕಳ ಜೊತೆ ಸೇರೋಗಿಲ್ಲ, ಇವ್ಯಾವುದನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಅವರನ್ನು ನಾವು ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ವೈದ್ಯಕೀಯ ಸಿಬ್ಬಂದಿಗಳಿಗೆ ರಕ್ಷಕ ಕವಚಗಳನ್ನು ಭಾಳ ವ್ಯಾಪಕವಾಗಿ ನೀವು ಸಪ್ಲೈ ಮಾಡಬೇಕು. ನೀವು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋ ಅದು ಇಟ್ ಈಸ್ ಯುವರ್ ಹೆಡೆಕ್, ವಿ ಆರ್ ನಾಟ್ ಬಾದರ್. ಸೊ ಹಾಗಾಗಿ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಕೋವಿಡ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವೈದ್ಯರುಗಳಿಗೆ, ಸಿಬ್ಬಂದಿಗಳಿಗೆ 100% ಫುಲ್ ಪ್ರೂಫ್ PPE ಮೆಟೀರಿಯಲ್ಗಳನ್ನು ನೀವು ಸಪ್ಲೈ ಮಾಡಬೇಕು. ದಯಮಾಡಿ ಇದು ನಿಮ್ಮ ಆದ್ಯ ಕರ್ತವ್ಯ. ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ, ನೀವು ಸರಿಯಾಗಿ ಸಪ್ಲೈ ಇನ್ನೂ ಆಗ್ತಾಯಿಲ್ಲ. ಸೊ ಹಾಗಾಗಿ ಏಕೆಂತಂದರೆ ಅವರನ್ನು ರಕ್ಷಣೆ ಮಾಡ್ತಕ್ಕೊಳ್ತಕ್ಕಂಥ ಒಂದು ಇದಿದೆ ನಮ್ಮ ವೈದ್ಯಕೀಯ ಸಿಬ್ಬಂದಿ. ಆಮೇಲೆ ನಮ್ಮ ವೈದ್ಯಕೀಯ ಬೇರೆ ಡಾಕ್ಟ್ರುಗಳು, ನಾವು ಎಲ್ಲ ಖಾಸಗಿ ವೈದ್ಯರು ಕೂಡ PPEನ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಮಾಸ್ಕನ್ನು ಧರಿಸಿ ನಾವೇನು ಮಿನಿಮಮ್ ಪ್ರೊಟೆಕ್ಟಿವ್ ಮೆಷರ್ಸ್ಗಳಲ್ಲಿ ನಾವೇನು ಇದು ಮಾಡ್ತೀವೋ ಅದನ್ನು ನಾವು ಮಾಡಬೇಕು. ಇನ್ನೊಂದು ಭಾಳ ಮುಖ್ಯವಾಗಿ ಡಿಸ್ಟೆನ್ಸಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಭಾಳ ಮುಖ್ಯವಾಗಿ ಡಿಸ್ಟೆನ್ಸಿಂಗ್ ಕನಿಷ್ಠ 6 ಅಡಿ. ಏಕೆಂತಂದರೆ ಈ ವೈರಸ್ಸು ಕೆಮ್ಮಿದ್ರೆ ಸೀನಿದ್ರೆ ಮ್ಯಾಕ್ಸಿಮಮ್ 6 ಅಡಿ ದೂರ ಹೋಗಿಬಿಡ್ಬೋದು ಅಷ್ಟೇ. ಸೊ ಹಾಗಾಗಿ ದಯಮಾಡಿ ನಮ್ಮ ಸಹೋದರರು 6 ಅಡಿ ಡಿಸ್ಟೆನ್ಸನ್ನು ಸುಮಾರು ಇನ್ನೂ 1 ವರ್ಷಗಳ ಕಾಲ ಅಂತ ಅನಿಸುತ್ತೆ ನನಗೇನೋ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 6 ಅಡಿ ಡಿಸ್ಟೆನ್ಸಲ್ಲಿ ಹೆಂಡತಿನೂ 6 ಅಡಿ ಡಿಸ್ಟೆನ್ಸ್ ಇರಬೇಕು, ಮಕ್ಕಳು 6 ಅಡಿ ಡಿಸ್ಟೆನ್ಸ್ ಇರಬೇಕು, ಆತ್ಮೀಯರು 6 ಅಡಿ ಡಿಸ್ಟೆನ್ಸು, ಆಲಿಂಗನ ಪ್ರತಿಬಂಧನ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇವರು ಮನೆಯಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಗುಂಪನ್ನು ಸೇರಿಸಿ ಮದುವೆ ಮಾಡ್ತಕ್ಕಂಥದ್ದು, ಗುಂಪಿನ ಸೇರಿಸಿ ದಯಮಾಡಿ ಯಾವುದು ಕೂಡ ಈ ಸ್ವಲ್ಪ ದಿನ ಮಾಡಲಿಕ್ಕೆ ಹೋಗಬೇಡಿ.
ಅದರಿಂದ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಿ, ಬಹಳ ಮುಖ್ಯವಾಗಿ ಬಹಳ ದೂರ ಇದ್ದು ಕೆಲಸ ಮಾಡಿ. ಮತ್ತು ಸರ್ಕಾರ ಒಂದು ಹೊಸ ಯೋಜನೆಯನ್ನು ಆಫ್ಟರ್ ಕೋವಿಡ್, ದಿ ಕೋವಿಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ದಿ ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಔಟ್, comprising of the social aspect, financial aspect, health aspect and mental aspect, because this is going to be a long-term disaster. ಸೊ ಕೊನೆಯದಾಗಿ ಇನ್ನೊಂದು ನಾನು ಏನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ಈ ವಯಸ್ಸು ಈಗ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದ್ವಿ. ವಯಸ್ಸಾಗಿರೋರು, ಶುಗರ್ ಕಾಯಿಲೆ ಇರೋರು, ಬಿ ಪಿ ಕಾಯಿಲೆ ಇರೋರು, ಮತ್ತು ಶ್ವಾಸಕೋಶ ಕಾಯಿಲೆ ಅಂದರೆ ಆಸ್ತಮಾ ಇರ್ಬೋದು, COPD, ಇಂಥ ಪೇಷಂಟು ದಯವಿಟ್ಟು ಲಾಕ್ಡೌನ್ ಮುಗಿಯೋವರೆಗೂ ಆಚೆ ಬರಬೇಡಿ. ಅನಾವಶ್ಯಕವಾಗಿ ಆಸ್ಪತ್ರೆಗಂತೂ ಖಂಡಿತವಾಗ್ಲೂ ಬರಬೇಡಿ. ಯಾಕಂದರೆ ನಿಮ್ಮ ಡಾಕ್ಟ್ರು ಹೇಳಿರ್ಬೋದು 15 ದಿನ ಆದಮೇಲೆ ಫಾಲೋಅಪ್ಗೆ ಬನ್ನಿ, ಮಾತ್ರೆ ಚೇಂಜ್ ಮಾಡ್ತೀವಿ ಅಂತ ಏನಾದ್ರು ಒಂದು ಹೇಳಿರ್ಬೋದು. ಬಟ್ ಸದ್ಯಕ್ಕೆ ಯಾವುದೇ ಮಾತ್ರೆ ಈಗ ಏನು ತೊಗೊತಾ ಇದ್ರೆ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಇಫ್ ನೆಸೆಸರಿ ಓನ್ಲಿ ಯು ವಿಸಿಟ್ ದ ಹಾಸ್ಪಿಟಲ್, ಅದರ್ ಇಸ್ ನಾಟ್ ರಿಕ್ವೈರ್ಡ್. ಮತ್ತು ಆಸ್ತಮಾ ಪೇಷಂಟ್, ಈಗ COPD ಪೇಷಂಟ್ಸ್ಗಳಲ್ಲಿ ಇನ್ನೇಲರ್ಸ್ನ ಕೊಟ್ಟಿರ್ತೀವಿ. ದಯವಿಟ್ಟು ಅದು ಏನು ಇವಾಗ ಏನು ತೊಗೊತಾ ಇದ್ದೀರಾ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಸೊ ಪ್ಲೀಸ್ ಸ್ಟೇ ಎಟ್ ಹೋಮ್ ಆ್ಯಂಡ್ ಸ್ಟೇ ಸೇಫ್. ಪ್ರಿಯ ವೀಕ್ಷಕರೇ, ಭಾಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಈ ಕೋವಿಡ್ ವಿಪತ್ತನ್ನು ನಿರ್ವಹಣೆ ಮಾಡೋದ್ರಲ್ಲಿ ಮೊದಲ ಸೇನಾನಿಗಳು ನೀವು. ಎರಡನೇ ಸೇನಾನಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರಿ ವರ್ಗ, ಬಹಳ ಮುಖ್ಯವಾಗಿ ವೈದ್ಯಕೀಯ ಸಿಬ್ಬಂದಿ. ಈ 3 ವರ್ಗಗಳ ಸಂಕಲ್ಪದಿಂದ ಮಾತ್ರ ಕೋವಿಡ್ ವಿಪತ್ತನ್ನು ನಾವು ಸಮಂಜಸವಾಗಿ ನಿರ್ವಹಣೆ ಮಾಡ್ಬೋದು. Again, I would like to tell, you are the most important soldier, because you are the custodian of your body. If you want to save your body, you become a soldier. ಥ್ಯಾಂಕ್ ಯು ಸರ್. ನಮ್ಮ ಕರೆಗೆ ಹೋಗ್ಬಿಟ್ಟು ಈ ದಿನ ಕೋವಿಡ್ ವಿಪತ್ತು ವೈರಸ್ ಎಂದರೇನು ಹಾಗೂ ಅದರ ನಿರ್ವಹಣೆ ಬಗ್ಗೆ ಹಾಗೂ ಸರ್ಕಾರ ಮತ್ತು ಸಮುದಾಯಕ್ಕೆ ಯಾವ ಸಲಹೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿರುತ್ತಾರೆ. ನಿಮ್ಮಿಬ್ಬರಿಗೂ ನಮ್ಮ ವೈಯಕ್ತಿಕವಾಗಿ ಹಾಗೂ ವೀಕ್ಷಕರೆಲ್ಲರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಪಾಯಿಂಟ್ ಕವರ್ ಆಯ್ತಾ?